ನಮಸ್ತೆ ವೇದ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮೇಶ್. ನಾನು ಇವತ್ತು ನಿಮಗೆ ಲಿಮಿಟ್ಸ್ ಚಾಪ್ಟರ್ KCET ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಬರ್ತಿದ್ದೀನಿ. ಇದರಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಹಾಗೆ ಇದರಲ್ಲಿ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ನೂ ಸಹ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ನಾನು ಲಿಮಿಟ್ಸ್ ಡೆಫಿನೇಷನ್ ಹೇಳ್ತಾ ಬರ್ತೀನಿ ನೋಡಿ. ಲೆಟ್ y is equal to f of x as a function of x if at point x is equal to a f of x takes indeterminate form, then we can consider the values of the function which is very near to a. If these values tends to some definite unique number as x tends to a, then that the obtained a unique number is called as a limit of f of x at x is equal to a ಅಂತ ತೊಗೊತೀನಿ. ಅಂದರೆ ಏನು, x tends to a, ಲಿಮಿಟ್ x tends to a f of x is equal to ನಾವೇನಂತ ತೊಗೊತೀವಿ ಅಂದರೆ ಎಕ್ಸ್ ಇರೋ ಜಾಗಕ್ಕೆ ನಾವು ಎ ಅಂತ ನಾನು ಇದು ಮಾಡ್ತಾ ಬರ್ತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಕೆ ಈಸ್ ಈಕ್ವಲ್ ಟು ಕೆ ಅಂತ ತೊಗೊತೀನಿ. ಅಂದರೆ ವೆರ್ ಕೆ ಈಸ್ ಅನ್ ಕಾನ್ಸ್ಟೆಂಟ್ ಆಗಿದ್ರೆ ನಮಗೆ ಯಾರು ವ್ಯಾಲ್ಯೂ ಇದ್ದರೆ ಅದು ವ್ಯಾಲ್ಯೂ ಬಂದು ನಮಗೆ ಸೇಮ್ ವ್ಯಾಲ್ಯೂನೇ ಬಂದಿರುತ್ತೆ. ಹಾಗೆ ನೋಡಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಕ್ಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎಕ್ಸ್ ಟ್ಯಾನ್ಸ್ ಟು ಎ ಅಂತ ಇರೋದ್ರಿಂದ ಎಕ್ಸ್ ಇರೋ ಜಾಗಕ್ಕೆ ನಾವೇನಂತ ತೊಗೊತೀವಿ, ಎ ಟು ದಿ ಪವರ್ ಆಫ್ ಎನ್ ಅಂತ ನಾನು ಬರ್ಕೊತೀನಿ. ಹಾಗೆ ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟು ಮತ್ತು ರೈಟ್ ಹ್ಯಾಂಡ್ ಲಿಮಿಟನ್ನ ನಾವು ತೊಗೊಂಬರೋದಾದರೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದಾಗ ನಾವೇನಂತ ತೊಗೊತೀನಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಮೈನಸ್ ಅಂತ ತೊಗೊತೀವಿ. ಏನು, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ತೊಗೊಂಡ್ರೆ ನಮ್ಗೆ ಏನಂತ ಬರ್ಕೊತೀವಿ ಅಂದರೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಅಂತ ತೊಗೊತೀನಿ. ಇಲ್ಲಿ ಎ ಮೈನಸ್ ಅಂತ ತೊಗೊಂಡಿರೋದ್ರಿಂದ ನಾನು ಎಫ್ ಆಫ್ ಎ ಮೈನಸ್ ಎಚ್ ಅಂತ ತೊಗೊತೀನಿ. ಹಾಗೆ ಇಲ್ಲಿ ರೈಟ್ ಹ್ಯಾಂಡ್ ಲಿಮಿಟಿಗೆ ಬಂದರೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಪ್ಲಸ್ ಅಂತ ತೊಗೊಂಡ್ರೆ ಎಫ್ ಆಫ್ ಎಕ್ಸ್ ಅಂತ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಅಂತ ತೊಗೊಂಡ್ರೆ ಎಫ್ ಆಫ್ ಎ ಪ್ಲಸ್ ಎಚ್ ಅಂತ ಬರುತ್ತೆ. ಇಲ್ಲಿ ಲೆಫ್ಟಲ್ಲಿ ಎ ಮೈನಸ್ ಎಚ್ಚು, ಇಲ್ಲಿ ರೈಟಲ್ಲಿ ಎ ಪ್ಲಸ್ ಎಚ್ ಬರುತ್ತೆ. ನೆಕ್ಸ್ಟ್ ನೋಡಿ, ಎಕ್ಸಿಸ್ಟೆನ್ಸ್ ಆಫ್ ಎ ಲಿಮಿಟ್ನ ನಾವು ಮಾಡ್ತಾ ಬಂದರೆ, ಎಕ್ಸಿಸ್ಟೆನ್ಸ್ ಆಫ್ ಎ ಲಿಮಿಟ್ ನಾವು ಏನಂತ ತೊಗೊತೀವಿ ಅಂದರೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಮತ್ತು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಚ್ ನನಗೆ ಏನು ಬರುತ್ತೆ, ಬೋತ್ ಎಕ್ಸಿಸ್ಟ್ ಆಗುತ್ತೆ ಯಾವುದೇ ಒಂದು ಇದು ಮಾಡ್ತಾ ಬಂದ್ರೂ. ಹಾಗೆ ನೋಡಿ, ಇದರಲ್ಲಿ ಏನಂತ ಬರ್ಕೊತೀನಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಏನು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ತೊಗೊತೀನಿ. ನೆಕ್ಸ್ಟ್ ನಾವು ಫಂಡಮೆಂಟಲ್ ಥಿಯರಮ್ ಆನ್ ಲಿಮಿಟ್ಸ್ನ ಮಾಡ್ತಾ ಬರ್ತೀನಿ. ಏನು, ವೆನ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಆ್ಯಂಡ್ ದ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಜಿ ಆಫ್ ಎಕ್ಸ್ ಬೋತ್ ಎಕ್ಸಿಸ್ಟ್ ಆದರೆ ಏನಾಗುತ್ತೆ, ಲಿಮಿಟ್ ಆಫ್ ದ ಸಮ್ ಆಫ್ ಟು ಫಂಕ್ಷನ್ಸ್ ಈಸ್ ಸಮ್ ಆಫ್ ದ ಲಿಮಿಟ್ಸ್ ಆಫ್ ದ ಫಂಕ್ಷನ್ಸ್ ಅಂತ ತೊಗೊತೀನಿ. ಏನು ಅಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ನ ನನಗೆ ಬೋತ್ಗೆ ಲಿಮಿಟ್ ಇದ್ದರೆ ಅದನ್ನು ನಾನು ಸಪ್ರೇಟಾಗಿ ನಾನು ಲಿಮಿಟನ್ನು ಮಾಡ್ಕೊಂಬರ್ತೀನಿ. ಏನು, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಪ್ಲಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಜಿ ಆಫ್ ಎಕ್ಸ್ ಅಂತ ತೊಗೊತೀನಿ. ಇಲ್ಲಿ ಡಿಫ್ರೆನ್ಸ್ ನಾನು ಮಾಡ್ತಾ ಬಂದರೆ ಏನಂತ ತೊಗೊತೀನಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಅಂತ ಸಪ್ರೇಟ್ ಮಾಡ್ತೀನಿ ಮೈನಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಜಿ ಆಫ್ ಎಕ್ಸ್ ಅಂತ ಬರ್ಕೊತೀನಿ. ನೆಕ್ಸ್ಟ್ ನೋಡಿ, ಲಿಮಿಟ್ ಪ್ರಾಡಕ್ಟಲ್ಲಿ ಮಾಡ್ತಾ ಬಂದರೆ ಅವಾಗ ಏನಂತ ಬರುತ್ತೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಂಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಜಿ ಆಫ್ ಎಕ್ಸ್ ಅಂತ ಬರ್ಕೊತೀನಿ. ಇದರಲ್ಲಿ ಲಿಮಿಟ್ ಕೋಶಂಟ್ ಆಫ್ ಎ ಟು ಫಂಕ್ಷನ್ಸ್ ತೊಗೊಂಡ್ರೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಅಂತ ತೊಗೊಂಡ್ರೆ ಇದಕ್ಕೆ ನಾವೇನಂತ ತೊಗೊತೀವಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಜಿ ಆಫ್ ಎಕ್ಸ್ ಅಂತ ತೊಗೊತೀನಿ. ಜಿ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡಿ, ಇದರಲ್ಲಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಲ್ಯಾಂಬ್ಡಾ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನಾನು ಏನಂತ ತೊಗೊತೀವಿ, ಲ್ಯಾಂಬ್ಡಾ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಎಫ್ ಆಫ್ ಎಕ್ಸ್ ಅಂತ ತೊಗೊತೀನಿ. ಇದರಲ್ಲಿ ಆಲ್ಜಿಬ್ರಾಯಿಕ್ ಲಿಮಿಟ್ಸ್ ಬರುತ್ತೆ. ಆಲ್ಜಿಬ್ರಾಯಿಕ್ ಲಿಮಿಟ್ಸ್ ಅಂದರೆ ನಾವು ಏನಂತ ತೊಗೊತೀವಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಇದೊಂದು ಫಾರ್ಮುಲಾ ಇದು ಬಂದು ಏನು, ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎ ಟು ದಿ ಪವರ್ ಆಫ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಅಂದರೆ ನಾವೇನಂತ ತೊಗೊತೀವಿ, ಎನ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಂತ ತೊಗೊತೀವಿ. ಎನ್ ಬಿಲಾಂಗ್ಸ್ ಟು ಕ್ಯೂ ಆಗಿದೆ. ನೆಕ್ಸ್ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ 1 ಮೈನಸ್ ಎಕ್ಸ್
ಹೋಲ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಅಂದರೆ ಈಸ್ ಈಕ್ವಲ್ ಟು ಎನ್ ಬಿಲಾಂಗ್ಸ್ ಟು ಕ್ಯೂ ಅಂತ ತೊಗೊತೀನಿ. ನೆಕ್ಸ್ಟ್ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಲಿಮಿಟ್ಸ್ನ ನಾವು ಮಾಡ್ತಾ ಬರೋಣ. ಈ ಟ್ರಿಗ್ನೋಮೆಟ್ರಿಕ್ ಲಿಮಿಟ್ಸಲ್ಲಿ ನಾವು ಫಾರ್ಮುಲಾಸ್ ನೋಡಿ ಏನಂತ ಇದೆ, ಲಿಮಿಟ್ ಟೀಟಾ ಟೆನ್ಸ್ ಟು 0, ಲಿಮಿಟ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಡಿವೈಡೆಡ್ ಬೈ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಹಾಗೆ ಇದರಲ್ಲಿ ಲಿಮಿಟ್ ಥೀಟಾ ಟೆನ್ಸ್ ಟು 0 ತೊಗೊಂಡು ನೆಕ್ಸ್ಟು ಇದರಲ್ಲಿ ನಮ್ಗೆ ಏನೇ ವ್ಯಾಲ್ಯೂ ಬಂದ್ರೂ ನೋಡಿ ಥೀಟಾ ಡಿವೈಡೆಡ್ ಬೈ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಬಂದ್ರೂ ವ್ಯಾಲ್ಯೂ ನಮ್ಗೆ ಏನಾಗಿರುತ್ತೆ, ಈ ವ್ಯಾಲ್ಯೂ ಬಂದು ನಮಗೆ 1 ಆಗಿರುತ್ತೆ. ಹಾಗೆ ನೆಕ್ಸ್ಟ್ ನೋಡ್ತಾ ಬನ್ನಿ, ಇದು ಸಹ ಸೇಮ್ ಆಗಿರುತ್ತೆ. ಲಿಮಿಟ್ ಥೀಟಾ ಟೆನ್ಸ್ ಟು 0 ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಇದ್ದರೆ, ಲಿಮಿಟ್ ಥೀಟಾ ಟೆನ್ಸ್ ಟು 0 ಥೀಟಾ ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಅಂದ್ರೂ ನಮ್ಗೆ ವ್ಯಾಲ್ಯೂ ಏನಾಗಿರುತ್ತೆ, 1 ಆಗಿರುತ್ತೆ. ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಇದೆ. ಇದು ಸಹ ನಮಗೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇರೋ ಜಾಗಕ್ಕೆ ನಾವು ಎಕ್ಸ್ ಡಿವೈಡೆಡ್ ಬೈ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ವ್ಯಾಲ್ಯೂ ನಮಗೆ ಇದು ಸಹ ನಮ್ಮ 1 ಅಂತ ಬರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಈಸ್ ಈಕ್ವಲ್ ಟು 1 ಅಂತ ಅಂದರೆ ನಾವು ಇದು ಸಹ ನಾವು ಏನು ಮಾಡ್ತೀವಿ, ನ್ಯೂಮರೇಟರಲ್ಲಿ ಇದು ಡಿನೋಮಿನೇಟರಲ್ಲಿ ನ್ಯೂಮರೇಟರಲ್ಲಿ ಇದ್ರೂ ಇದನ್ನು ಸಹ ವ್ಯಾಲ್ಯೂ ನಮಗೇನಾಗಿರುತ್ತೆ 1 ಅಂತಲೇ ಬರ್ಕೊತೀವಿ. ಹಾಗೆ ಇದು ಸಹ ನಮಗೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಅಂತ ಇದೆ. ಇದು ಸಹ ನಮಗೆ ತುಂಬ ಇಂಪಾರ್ಟೆಂಟ್. ಇದನ್ನು ಒಂದು ಸತಿ ನಮಗೆ KCET ಎಕ್ಸಾಮಲ್ಲೂ ಸಹ ಕೇಳಿದ್ದಾರೆ. ಇದನ್ನು ನಮಗೆ ಹೇಗೆ ಇದು ಮಾಡ್ತಾ ಬರ್ತೀನಿ ನೋಡಿ, ಇದೊಂದು ಫಾರ್ಮುಲಾ ನಿಮಗೆ ಕ್ಲೀನಾಗಿ ನಮ್ಗೆ ಬಂದರೆ 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಯಾವುದಾದ್ರು ಇದಲ್ಲಿದ್ರೂ ನಾವು ಡೈರೆಕ್ಟಾಗಿ ನೀವು 1/2 ಅಂತ ನೀವು ಬರ್ಕೋಬೋದು. ಮೈನಸ್ ಕಾಸ್ ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ನಾನು 0 ಅಂತ ಹಾಕೊಂಬಂದರೆ 1 ಮೈನಸ್ ಕಾಸ್ 0 ಡಿವೈಡೆಡ್ ಬೈ 0 ಎಕ್ಸ್ ಸ್ಕ್ವೇರ್ ಅಂದರೆ 0 ಸ್ಕ್ವೇರ್ ಅಂದರೆ ವ್ಯಾಲ್ಯೂ ನಮ್ಗೆ ಏನಂತ ಬರುತ್ತೆ, 0ನೇ ಬರುತ್ತೆ. ಯಾಕೆಂದರೆ ಕಾಸ್ 0 ಮೀನ್ಸ್ 1 ಅಂತ. ಸೊ 1 ಮೈನಸ್ 1 ಇದು ಸಹ 0, ಇದು ಸಹ 0 ಆಗಿರುತ್ತೆ. ಸೊ ನಾವು ಇಲ್ಲಿ ಏನಂತ ತೊಗೊತೀವಿ, ಇದರಲ್ಲಿ ಎಲ್ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡ್ತೇನೆ. ಎಲ್ ಹಾಸ್ಪಿಟಲ್ ರೂಲ್ನ ನಾನು ಅಪ್ಲೈ ಮಾಡಿದ್ರೆ ಅವಾಗ ಏನಾಗುತ್ತೆ, ಇದನ್ನು ನಮಗೆ ಎಲ್ಲ ಹಾಸ್ಪಿಟಲ್ ರೂಲ್ನ ನಾವು ಇದರಲ್ಲಿ ಯಾವಾಗ ಅಪ್ಲೈ ಮಾಡ್ತೀವಿ, ವ್ಯಾಲ್ಯೂ ಬಂದು ಬೋತ್ ದ ನ್ಯೂಮರೇಟರ್ ಆ್ಯಂಡ್ ದ ಡಿನೋಮಿನೇಟರ್ ಬಿಕಮ್ ಎ 0, ದೆನ್ ವಿ ಅಪ್ಲೈಡ್ ಯಾವುದನ್ನು LHL ರೂಲ್ನ ನಾವು LHR ರೂಲ್ನ ನಾವು ಅಪ್ಲೈ ಮಾಡ್ತೀವಿ. ಇದರಲ್ಲಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೇನಾಗುತ್ತೆ, 1 ಮೈನಸ್ ಕಾಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೈನ್ ಎಕ್ಸ್ ಅಂತ ಬರುತ್ತೆ. ಇಲ್ಲಿ ಮೈನಸ್ ಸೈನ್ ಎಕ್ಸ್ ಇದ್ದಿದ್ದು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಅಂತ ಬರುತ್ತೆ. ನಾನು ನಿಮ್ಗೆ ಆಗಲೇ ಹೇಳಿದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ ಅಂತ 1 ಅಂತ ಬರುತ್ತೆ ಅಂತ ಹೇಳಿದೆ. ಸೊ 1 ಇಂಟು ನನಗೆ ಇಲ್ಲಿ ಏನಿದೆ, ಇಲ್ಲಿ ಡಿವೈಡೆಡ್ ಬೈ 2 ಅಂತ ಇದೆ. ಸೊ 1 ಡಿವೈಡೆಡ್ ಬೈ 2 ಅಂತ ತೊಗೋಬೋದಾ. ಸೊ ಈಸ್ ಈಕ್ವಲ್ ಟು 1 ಇಂಟು 1/2 ಅಂದರೆ 1/2 ಆನ್ಸರ್ ಬರುತ್ತೆ. ಹಾಗಾದರೆ ನಮಗೆ ಇದು ಹೇಗೆ ಬಂತು ಅಂತ ಗೊತ್ತಾಯ್ತಾ. ನಿಮಗೆ ಯಾವಾಗಲೂ ಕೇಳಿದ್ರು ಇದನ್ನು ಈಸಿಯಾಗಿ ನೀವು ಮಾಡ್ತಾ ಬರ್ಬೋದು. ಈ ಫಾರ್ಮುಲಾ ಅರ್ಥ ಆಗಿದ್ರೆ ಈಸಿಯಾಗಿ ನಾವು ಆನ್ಸರ್ನ ಸಾಲ್ವ್ ಮಾಡ್ಬೋದು. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಇದೆ. ಹೌದು, 1 ಮೈನಸ್ ಕಾಸ್ ಎಕ್ಸ್ ಇರೋ ಜಾಗದಲ್ಲಿ 0 ಅಂತ ಇದ್ದರೆ ವ್ಯಾಲ್ಯೂ ಬಂದು ನಮಗೆ 0 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದು, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಈ ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಸೈನ್ ಆಫ್ ಬಿ ಎಕ್ಸ್ ಅಂತ ಇದೆ. ಇದು ನಮಗೆ ಎಕ್ಸ್ ಪಕ್ಕ ಏನಿರುತ್ತೋ ಅದನ್ನು ನಾವು ಡೈರೆಕ್ಟಾಗಿ ನಾನು ಇಲ್ಲಿ ಬರಿತಾ ಬರ್ತೀನಿ, ಎ ಡಿವೈಡೆಡ್ ಬೈ ಬಿ ಅಂತ. ಇದೇ ಬಂದರೆ ನಮ್ಗೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 1 ಮೈನಸ್ ಕಾಸ್ ಎಮ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎನ್ ಎಕ್ಸ್ ಈಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಅಂತ ಬರ್ಕೊತೀನಿ. ಇಲ್ಲಿ 1 ಮೈನಸ್ ಕಾಸ್ ಎಮ್ ಎಕ್ಸ್ನ ನಾನು ಏನಂತ ತೊಗೊತೀನಿ, ಇದನ್ನು ಫಸ್ಟ್ ನಾನು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಮಾಡ್ತಾ ಬರ್ತೀನಿ ನೋಡಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 1 ಮೈನಸ್ ಕಾಸ್ ಎಮ್ ಎಕ್ಸ್, ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ನಾವೇನಂತ ಬರ್ಕೊಂಡಿದ್ದೀವಿ, 0 ಅಂತ ಇದೆ. ಸೊ 1 ಮೈನಸ್ ಕಾಸ್ ಎಮ್ ಎಕ್ಸ್ ಎಕ್ಸ್ ಇರೋ ಜಾಗದಲ್ಲಿ 0 ಬರ್ಕೊತೀನಿ. 1 ಮೈನಸ್ ಕಾಸ್ ಎನ್ ಎಕ್ಸ್ ಇರೋ ಜಾಗದಲ್ಲಿ ಎನ್ ಇಂಟು 0 ಬರ್ಕೊತೀನಿ. ಬೋತ್ ದ ವ್ಯಾಲ್ಯೂ ಈಸ್ 0/0 ಬರುತ್ತೆ. ಸೊ ನಾವು ಇವಾಗ ಯಾವ ರೂಲ್ನ ಅಪ್ಲೈ ಮಾಡ್ತೀವಿ, ನಾನು ಆಗಲೇ ಹೇಳ್ದಂಗೆ ಎಲ್ಲ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಏನಂತ ಬರುತ್ತೆ, ಎಲ್ಲ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡ್ತೀವಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಇದನ್ನು 1 ಮೈನಸ್ ಕಾಸ್ ಎಮ್ ಎಕ್ಸ್ ಅಂತ ಇರೋದನ್ನು ನಾನು ಸೈನ್ ಎಮ್ ಎಕ್ಸ್ ಅಂತ ಬರ್ಕೊತೀವ.
ಸೈನ್ ಎಮ್ ಎಕ್ಸ್ ಇಂಟು ಇದು ನಾನು ಮತ್ತೆ ಎಮ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಬರೋದು ಎಮ್ ಅಂತ ಬರುತ್ತೆ. ಹಾಗೆ ಇಲ್ಲಿ ಸಹ ಸೈನ್ ಎನ್ ಎಕ್ಸ್ ಇಂಟು ಮತ್ತೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲಿ ಎನ್ ಅಂತ ಎನ್ ಎಕ್ಸ್ನ ನಮಗೆ ಎನ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಈ ಸೈನ್ ಇದ್ದಿದ್ದು ಮತ್ತೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಎಮ್ ಇಂಟು ಎಮ್ ಅಂತ ಬಂತು. ಸೊ ಎನ್ ಇಂಟು ಎನ್ ಅಂತ ಬರುತ್ತೆ. ಸೊ ಇದರಲ್ಲಿ ನಾವು ಲಿಮಿಟ್ನ ನಾವು ಅಪ್ಲೈ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ, ಈ ಲಿಮಿಟ್ನ ಅಪ್ಲೈ ಮಾಡಿದ್ರೆ ವ್ಯಾಲ್ಯೂ ಬಂದು ನಮಗೆ ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಅಂತ ಬರುತ್ತೆ. ಹಾಗಾದರೆ ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಈಸ್ ಅನ್ ಆನ್ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಸೈನ್ ಎ ಎಕ್ಸ್ ಮೈನಸ್ ಸೈನ್ ಬಿ ಎಕ್ಸ್ ಡಿವೈಡೆಡ್ ಬೈ ಎಮ್ ಎಕ್ಸ್ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಡಿವೈಡೆಡ್ ಬೈ ಎಮ್ ಅಂತ ಬರ್ಕೊತೀನಿ ಡೈರೆಕ್ಟಾಗಿ. ಎ ಮೈನಸ್ ಬಿ ಡಿವೈಡೆಡ್ ಬೈ ಎಮ್ ಅಂತ ಡೈರೆಕ್ಟಾಗಿ ಬರ್ಕೊತೀವಿ. ನೆಕ್ಸ್ಟ್ ಈ ಥರ ಏನಾರು ವ್ಯಾಲ್ಯೂ ಬಂದಿದ್ರೆ ನಾವು ಡೈರೆಕ್ಟಾಗಿ ಇದನ್ನು ನಾವು ಇದು ಮಾಡ್ತಾ ಬರ್ಬೋದು. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಏನಂತ ಇದೆ ನೋಡಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 1 ಮೈನಸ್ ಕಾಸ್ ಎ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಬರ್ಕೊತೀವಿ. 1 ಮೈನಸ್ ಕಾಸ್ ಎ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಡಿವೈಡೆಡ್ ಬೈ 2. ಇಲ್ಲಿ ಎಕ್ಸ್ ಪಕ್ಕ ಏನಿದೆ, ಇಲ್ಲಿ ಎ ಇದೆ. ಸೊ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಬರ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಕಾಸ್ ಎ ಎಕ್ಸ್ ಮೈನಸ್ ಕಾಸ್ ಬಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಬರ್ಕೊತೀನಿ. ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಬರ್ಕೊತೀವಿ. ಹಾಗೆ ನೆಕ್ಸ್ಟು ಎಲ್ಲ ಫಾರ್ಮುಲಾಸ್ ನೋಡ್ತಾ ಬರಬೇಕಾಗುತ್ತೆ. ಎಲ್ಲ ಫಾರ್ಮುಲಾಸ್ ನಮಗೆ ಕೇಳಿದ್ರೆ ಈಸಿಯಾಗಿ ನಾವು ಇದನ್ನು ಮಾಡ್ತಾ ಬರ್ಬೋದು ಆನ್ಸರ್ನ. ಹಾಗೆ ನೆಕ್ಸ್ಟ್ನ ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಲಾಗ್ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ನಮ್ಗೆ ವ್ಯಾಲ್ಯೂ ಬರೋದು 1 ಅಂತ ಬರುತ್ತೆ. ಹಾಗೆ ನೆಕ್ಸ್ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಎ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಎ ಅಂತ ತೊಗೊತೀವಿ. ಹಾಗೆ ನೆಕ್ಸ್ಟು ಈ ಸೈಡ್ ನೋಡಿ ಇನ್ನೊಂದು ಲಿಮಿಟೆಡ್ ಎಕ್ಸ್ ಟ್ಯಾನ್ಸ್ ಟು 0 ಇ ಟು ದಿ ಪವರ್ ಆಫ್ ಎಮ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಎಮ್ ಆಗುತ್ತೆ. ಹಾಗೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಇ ಟು ದಿ ಪವರ್ ಆಫ್ ಎ ಎಕ್ಸ್ ಮೈನಸ್ ಇ ಟು ದಿ ಪವರ್ ಆಫ್ ಬಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಅಂತ ಬರ್ಕೊತೀವಿ. ಅದು ಲಿಮಿಟ್ ಇ ಟು ದಿ ಪವರ್ ಆಫ್ ಎ ಎಕ್ಸ್ ಮೈನಸ್ ಇ ಟು ದಿ ಪವರ್ ಆಫ್ ಬಿ ಎಕ್ಸ್ಗೆ ಡಿವೈಡೆಡ್ ಬೈ ಎಕ್ಸ್ಗೆ ಎ ಮೈನಸ್ ಬಿ ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಎ ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ ಇ ಟು ದಿ ಪವರ್ ಆಫ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎ ಅಂತ ಬರ್ಕೊತೀವಿ. ನೆಕ್ಸ್ಟ್ ಇನ್ನೊಂದು ಏನಂತ ಇದೆ ನೋಡಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಎಕ್ಸ್ ಟು ದಿ ಪವರ್ ಆಫ್ ಎಮ್ ಮೈನಸ್ ಎ ಟು ದಿ ಪವರ್ ಆಫ್ ಎನ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎಮ್ ಡಿವೈಡೆಡ್ ಬೈ ಎನ್ ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಅಂತ ಬರ್ಕೊತೀವಿ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಇದು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಇದೆ. ಇದು ನಮಗೆ ಒಂದು ಸತಿ ಪ್ರಿವಿಯಸ್ ಇಯರಲ್ಲಿ ನಮಗೆ ಕ್ವಶನ್ ಪೇಪರಲ್ಲಿ ನಮಗೆ ಕೇಳಿದ್ದಾರೆ KCETನಲ್ಲಿ. ಫಸ್ಟು ಇದರಲ್ಲಿ ನಾವು LHL ಮತ್ತು RHL ಮಾಡ್ತಾ ಬರ್ತೀವಿ. LHL ಇದು RHL ಬಂದು ಎರಡು ನಮಗೆ ಈಕ್ವಲ್ ಆಗಲ್ಲ. ಇದು LHL ಮತ್ತು RHL ನಮಗೆ ಇದು ಬಂದು ನಮಗೆ ಈಕ್ವಲ್ ಆಗಲ್ಲ. ನೋಡಿ ಇಲ್ಲಿ ಹೇಗೆ ನಾನು ಮಾಡ್ತಾ ಬರ್ತೀನಿ ಇದನ್ನು. ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟು ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ತೊಗೊತೀನಿ. ಹಾಗೆ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 0 ತೊಗೊತೀನಿ. ಫಸ್ಟು ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅಂದರೆ ನಾನು ಏನಂತ ಬರ್ಕೊತೀವಿ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಅಂದರೆ ಇಲ್ಲಿ ಒಂದು RHL ಆಗಿರುತ್ತೆ. ಇದು ಬಂದು ನಮಗೆ RHL ಆಗಿರುತ್ತೆ. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ನಮ್ಗೆ ಏನಾಗುತ್ತೆ 1 ಅಂತ ಬರುತ್ತೆ. ಹಾಗೆ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಆಯಿತು. ಹಾಗೆ ಇಲ್ಲಿ LHL ಮಾಡ್ತಾ ಬಂದರೆ ಎಕ್ಸ್ ಇರೋ ಜಾಗಕ್ಕೆ ಮೈನಸ್ ಎಕ್ಸ್ ಅಂತ ತೊಗೊತೀನಿ. ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಅಂತ ಬರುತ್ತೆ. ಎಕ್ಸ್ ಕ್ಯಾನ್ಸಲ್ ಆದರೆ -1. ಸೊ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 0 ಅಂತ ಬರ್ಕೊತೀನಿ. ಹಾಗಾದರೆ -1 ನಮಗೆ ಎರಡು ಈಕ್ವಲ್ ಆಗಿದೆಯಾ? ಇಲ್ಲ, ಇಟ್ಸ್ ನಾಟ್ ಆ್ಯನ್ ಈಕ್ವಲ್. ದೇರ್ಫೋರ್ ಇದನ್ನು ನಾನು LHL ಈಸ್ ನಾಟ್ ಈಕ್ವಲ್ ಟು RHL ಅಂತ ಬರ್ಕೊತೀನಿ. ಇದು ಸಹ ಅದೇ ಥರನೇ ನೋಡಿ ಇಲ್ಲಿ ಏನಂತ ಬರ್ಕೊತೀನಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಮಾಡ್ಯುಲಸ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಅಂತ ತೊಗೊತೀನಿ. ಫಸ್ಟು ಸೈನ್ ಎಕ್ಸ್ನ ನಾನು ಸೈನ್ ಎಕ್ಸ್ ಈಸ್ ಏನಂತ ತೊಗೊತೀನಿ, ಸೈನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ತೊಗೊತೀನಿ. ಹಾಗೆ
ನೆಕ್ಸ್ಟ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಹಾಗೆ ನೆಕ್ಸ್ಟ್ ಇಲ್ಲಿ ಸೈನ್ ಎಕ್ಸ್ನ ನಾನು ಏನು ಮೈನಸ್ ಸೈನ್ ಎಕ್ಸ್ ಅಂತ ತೊಗೊತೀನಿ. ಮೈನಸ್ ಸೈನ್ ಎಕ್ಸ್ ಅಂದರೆ ಮೈನಸ್ ಸೈನ್ ಈಸ್ ಲೆಸರ್ ದ್ಯಾನ್ 0 ಆಗಿರುತ್ತೆ. ಅಂದರೆ ಎಕ್ಸ್ ಈಸ್ ಲೆಸರ್ ದ್ಯಾನ್ 0 ಅಂತ ತೊಗೊತೀವಿ. ನೆಕ್ಸ್ಟ್ ಏನಂತ ಬರ್ಕೊಂಡು ಹೋಗ್ತೀನಿ ನೋಡಿ. ಫಸ್ಟು ನಾನು ಇಲ್ಲಿ LHL ತೊಗೊಂಬರ್ತೀನಿ. ಏನು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಮೈನಸ್ ಅಂತ ತೊಗೊತೀನಿ. ಇದರಲ್ಲಿ ಏನಂತ ಬರುತ್ತೆ, ಇಲ್ಲಿ ಮಾಡ್ಯುಲಸ್ ಆಫ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ತೊಗೊತೀನಿ. ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ನಾವೇನಂತ ತೊಗೊತೀವಿ, ಇದು ಒಂದು ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ಬಂದು 1 ಅಂತ ಬರುತ್ತೆ. ನಾವಾಗಲೇ ಮೇಲ್ಗಡೆ ಮಾಡಿದ್ವಿ. ಇಲ್ಲಿ ಮೈನಸ್ ಸೈನ್ ಎಕ್ಸ್ ಅಂತ ಇರೋದ್ರಿಂದ -1 ಅಂತ ತೊಗೊಂಡೆ. ಇಲ್ಲಿ RHL ನೋಡಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಪ್ಲಸ್ ಅಂತ ತೊಗೊತೀನಿ. ಆಗೇನಾಗುತ್ತೆ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು, ನಮ್ಗೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ವ್ಯಾಲ್ಯೂ ಬಂದು ನಮ್ಗೆ ಏನಾಗುತ್ತೆ, ಇದು ನಮಗೆ ವ್ಯಾಲ್ಯೂ ಬಂದು 1 ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ಇದು -1 ಅಂತ ಇದೆ. LHL ಈಸ್ ನಾಟ್ ಈಕ್ವಲ್ ಟು RHL. ಇಲ್ಲಿ -1 ಅಂತ ಇದೆ, ಇಲ್ಲಿ RHL ಬಂದು 1 ಅಂತ ಇದೆ. ಎರಡು ಈಕ್ವಲ್, ಇಟ್ಸ್ ನಾಟ್ ಆ್ಯನ್ ಈಕ್ವಲ್ ಅಂತ ತೊಗೊತೀವಿ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಎಕ್ಸ್ -1 ಅಂತ ತೊಗೊತೀವಿ. ಇಲ್ಲಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಎಕ್ಸ್ -1 ಅಂತ ತೊಗೊತೀವಿ. ಇಲ್ಲಿ ಫಸ್ಟ್ ನಾವು ಇದನ್ನು LHL ಮತ್ತು RHLನ ಮಾಡ್ತಾ ಬರ್ತೀವ. ಇದನ್ನು ನಾನು ಏನಂತ ಬರ್ಕೊತೀನಿ ಅಂದರೆ 0 ಈಸ್ ಲೆಸರ್ ದ್ಯಾನ್ ಎಕ್ಸ್ ಅಂತ ತೊಗೊತೀನಿ. 0 ಈಸ್ ಲೆಸರ್ ದ್ಯಾನ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 1 ಅಂತ ತೊಗೊಂಡ್ರೆ ನಾವೇನಂತ ತೊಗೊತೀವಿ, ಎಕ್ಸ್ ಅಂತ ತೊಗೊತೀನಿ. ಎಕ್ಸ್ ಈಸ್ ಈಕ್ವಲ್ ಟು ನಮಗೆ 0 ಆಗಿರುತ್ತೆ. ಹಾಗೆ 1 ತೊಗೊತೀನಿ. 1 ಈಸ್ ಲೆಸರ್ ದ್ಯಾನ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 2 ಅಂತ ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಬಂದು ನನಗೆ 1 ಅಂತ ಬರುತ್ತೆ ಅಂತ ಬರ್ಕೊತೀನಿ. ನೆಕ್ಸ್ಟು ಇಲ್ಲಿ -2 ಅಂತ ತೊಗೊತೀನಿ. ಈಸ್ ಲೆಸರ್ ದ್ಯಾನ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 0 ಅಂತ ತೊಗೊಂಡ್ರೆ ಇದು ಬಂದು ನನಗೆ ಎಕ್ಸ್ ಈಸ್ ಈಕ್ವಲ್ ಟು -2 ಅಂತ ಬರುತ್ತೆ ಅಂತ ಬರ್ಕೊತೀನಿ. ನಾವಿಲ್ಲಿ ಫಸ್ಟು ನಾವು RHL ನಾನು ಮಾಡ್ತಾ ಬರ್ತೀನಿ. RHL ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಪ್ಲಸ್ ಅಂತ ತೊಗೊತೀನಿ. ಹಾಗೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಪ್ಲಸ್ ಎಕ್ಸ್ -1 ಅಂತ ಬರ್ಕೊತೀನಿ. ಇಲ್ಲಿ ಲಿಮಿಟ್ ಎಕ್ಸ್ -1 ಅಂತ ಇರೋ ಜಾಗದಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ನಾನು ಇದು ಮಾಡ್ತಾ ಬಂದರೆ 1 -1 ಅಂತ ಬರ್ತೀವಿ. ಈಸ್ ಈಕ್ವಲ್ ಟು 1 -1 ವ್ಯಾಲ್ಯೂ ಬಂದು ನಮಗೆ 0 ಅಂತ ಗೊತ್ತಾಯಿತು. ಹಾಗೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಏನಂತ ತೊಗೊತೀವಿ, 1 ಮೈನಸ್ ಅಂತ ತೊಗೊತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಮೈನಸ್ ಅಂತ ತೊಗೊತೀನಿ. ಯಾವುದಲ್ಲಿ ಇದರಲ್ಲಿ ಬಂದು ನಮಗೆ LHLಲ್ಲಿ ಆವಾಗ ನಮಗೇನಾಗುತ್ತೆ ಅಂದರೆ -1 ಅಂತ ಬರುತ್ತೆ ಆನ್ಸರ್ ಬಂದು. ಎಕ್ಸ್ ಇರೋ ಜಾಗದಲ್ಲಿ ಇಲ್ಲ ಇಲ್ಲಿಗೆ ಬರ್ಕೊಂಬಿಡ್ತೀನಿ ನೋಡಿ, ಎಕ್ಸ್ -1 ಅಂತ ಬರ್ಕೊತೀನಿ ಸ್ಟಾರ್ಟಿಂಗು. ಆಮೇಲೆ -1 ಅಂತ ಎಕ್ಸ್ ಇರೋ ಜಾಗದಲ್ಲಿ -1 ಅಂತ ಬರ್ಕೊತೀನಿ. -1 ಅಂದರೆ ವ್ಯಾಲ್ಯೂ ಬಂದು ನಮಗೆ ಇಲ್ಲಿ -2 ಬಂತು. ಇಲ್ಲಿ 0 ಇದೆ, ಇಲ್ಲಿ -2 ಇದೆ. ನಮಗೆ ಇದ್ರಲ್ಲಿ ವ್ಯಾಲ್ಯೂ ಯಾವುದೂ ನಮಗೆ ಇದಿಲ್ಲ. ಸೊ ನಮಗೆ LHL ಈಸ್ ಈಕ್ವಲ್ ಟು RHL ಹಾಕಬೇಕಾಯ್ತು. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಒಂದು 0 ಇದೆ, ಇಲ್ಲಿ -2 ಇದೆ. ಸೊ ನಾನು ಏನಂತ ತೊಗೊತೀನಿ, ಡಸ್ ನಾಟ್ ಎಕ್ಸಿಸ್ಟಿಗೆ ನಾವು ರೈಟ್ ಮಾರ್ಕ್ ಮಾಡ್ಕೊಂಬರ್ತೀವಿ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಪೈ ಹಾಗೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ -π ಈಸ್ ಅಂತ ಇದೆ. ಇದನ್ನು ನಾವು ಫಸ್ಟು ಏನು ಎಕ್ಸ್ ಟ್ಯಾನ್ಸ್ ಟು ಪೈ ಅಂತ ಇರೋದನ್ನು ಇದನ್ನು ನಾವು ಇದು ಮಾಡಿಕೊಂಡ್ರೆ ನಮ್ಗೆ ಏನಾಗುತ್ತೆ ಅಂದರೆ ವ್ಯಾಲ್ಯೂ ಬಂದು ನಮಗೆ π -π ಎಕ್ಸ್ ಇರೋ ಜಾಗಕ್ಕೆ π -π ಅಂದರೆ ಇದು ವ್ಯಾಲ್ಯೂ ಬಂದು 0 ಬರುತ್ತೆ. ಸೈನ್ ಎಕ್ಸ್ ಅಂದರೆ ಸೈನ್ π ಅಂದರೆ ಇದು ನಮಗೆ ಎರಡು ವ್ಯಾಲ್ಯೂನು ನಮಗೆ 0/0 ಬರುತ್ತೆ. ಸೊ ಹಾಗಾಗಿ ನಾವೇನು ತೊಗೊತೀವಿ ಅಂದರೆ ಎಲ್ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡ್ತೀವಿ. ಹಾಗೆ ಏನಂತ ಬರ್ಕೊತೀವಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಪೈ ತೊಗೊತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಪೈ ಹಾಗೆ ಇದನ್ನು ನಾನು ಸೈನ್ ಎಕ್ಸ್ನ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಏನಂತ ಬರುತ್ತೆ, ಕಾಸ್ ಎಕ್ಸ್ ಬರುತ್ತೆ. ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇರೋ ಜಾಗಕ್ಕೆ ಎಕ್ಸ್ -π ಅಂತ ಇದೆ. ಎಕ್ಸ್ ಇದ್ದರೆ ಎಕ್ಸ್ ಇರೋ ಜಾಗಕ್ಕೆ ನಾವೇನಂತ ಬರ್ಕೊತೀನಿ, ನಾನು 1 ಅಂತ ಬರ್ಕೊತೀನಿ. ಸೊ 1 ಹಾಗಾದರೆ ನಾವು ಕಾಸ್ ಎಕ್ಸ್ಗೆ ನಮಗೆ ಏನಂತ ತೊಗೊತೀನಿ, ಲಿಮಿಟ್ನ ನಾನು ಇದು ಮಾಡ್ತಾ ಬಂದರೆ ಸೊ ಏನಂತ ಬರುತ್ತೆ, ನಾನು ಲಿಮಿಟ್ನ ಇದು ಮಾಡ್ತಾ ಬಂದರೆ ನಮಗೆ ಕಾಸ್ π ಅಂತ ತೊಗೊತೀನಿ. ಲಿಮಿಟ್ನ ನಾನು ಇದು ಮಾಡ್ತಾ ಬಂದರೆ ನಾನು ಕಾಸ್ π ಅಂತ ಬರ್ಕೊತೀನಿ. ಕಾಸ್ π ಈಸ್ ಈಕ್ವಲ್ ಟು ನಮ್ಮ ಕಾಸ್ π ಅಂದರೆ ನಮ್ಗೆ ಏನು ವ್ಯಾಲ್ಯೂ ಬರುತ್ತೆ, -1 ಅಂತ ಬರುತ್ತೆ. -1 ಇಸ್ ದ ಆನ್ಸರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ ನೋಡಿ, ಈ ಕ್ವಶನ್ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು 1 ಪ್ಲಸ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ನಾನು ಬರ್ಕೋತೀವಿ. ಇದರಲ್ಲಿ ನಮ್ಗೆ ಏನಿದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ತೊಗೊತೀನಿ. ನಾನಿಲ್ಲಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಇದರಲ್ಲಿ ನಾನು ಸೈನ್ 0 ಮತ್ತು ಎಕ್ಸ್ ಇಂಟು 1 ಪ್ಲಸ್ ಕಾಸ್ 0 ಅಂತ ತೊಗೊಂಡ್ರೆ ವ್ಯಾಲ್ಯೂ ಬಂದು ನಮಗೆ 0/0 ಬರುತ್ತೆ. ಸೊ ಹಾಗಾಗಿ ನಾನು ಇದರಲ್ಲಿ
ಎಲ್ ಎಚ್ ಆರ್ ರೂಲ್ನ ನಾವು ಅಪ್ಲೈ ಮಾಡ್ತೀವಿ. ಏನು ಬರುತ್ತೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0, ಇಲ್ಲಿ ಸೈನ್ ಎಕ್ಸ್ ಇದ್ದಿದ್ದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಆಗುತ್ತೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇರೋದನ್ನ ಇದು ಪ್ರಾಡಕ್ಟ್ ರೂಲ್ ಬರುತ್ತೆ. ಎಕ್ಸ್ ಇಂಟು ಮೈನಸ್ ಸೈನ್ ಎಕ್ಸ್ ಪ್ಲಸ್ 1 ಪ್ಲಸ್ ಕಾಸ್ ಎಕ್ಸ್ ಇಂಟು 1 ಅಂತ ತೊಗೊತೀವಿ. ಹಾಗೆ ನೆಕ್ಸ್ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಕಾಸ್ ಎಕ್ಸ್ divided by minus x sin x plus 1 plus cos x ಅಂತ ಬರ್ಕೊತೀನಿ. ನೆಕ್ಸ್ಟ್ ಇದನ್ನು ನಾವು ಮತ್ತೆ ಇದು ಮಾಡ್ತಾ ಬಂದರೆ ಎಕ್ಸ್ ವ್ಯಾಲ್ಯೂನ ನಾನು ಹಾಕ್ತಾ ಬರ್ತೀನಿ. ಕಾಸ್ 0 ಡಿವೈಡೆಡ್ ಬೈ ಎಕ್ಸ್ ಅಂದರೆ 0 ಇಂಟು ಸೈನ್ 0 ಪ್ಲಸ್ 1 ಪ್ಲಸ್ ಕಾಸ್ 0 ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ಏನಂತ ಬರ್ಕೊತೀವಿ, ಕಾಸ್ 0 ಅಂದರೆ ನಮ್ಗೆ ವ್ಯಾಲ್ಯೂ ಬರೋದು 1 ಅಂತ ನಮ್ಗೆ ಗೊತ್ತು. ಸೊ 1 ಡಿವೈಡೆಡ್ ಬೈ 0 ಸೈನ್ 0 ಮೀನ್ಸ್ ವ್ಯಾಲ್ಯೂ ಬಂದು ಇದನ್ನು ಸಹ ನಮಗೆ ಏನಾಗುತ್ತೆ, ಇದು ಬಂದು 0 ಬರುತ್ತೆ. ಸೊ ಆನ್ಸರ್, ಟೋಟಲ್ ಆನ್ಸರ್ ಬಂದು ನಮಗೆ 1 ಡಿವೈಡೆಡ್ ಬೈ 2 ಅಂತ ಬರ್ಕೊತೀವಿ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಸೈನ್ 3 ಟೀಟಾ ಇಂಟು ಟ್ಯಾನ್ 4 ಟೀಟಾ ಡಿವೈಡೆಡ್ ಬೈ ಟೀಟಾ ಸೈನ್ 5 ಟೀಟಾ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಸೈನ್ 3 ಟೀಟಾ ಅಂತ ಇದೆ, ಇಲ್ಲಿ ಟೀಟಾ ಅಂತ ಇದೆ. ಸೊ ನಾನು ಇಲ್ಲಿ ಮಲ್ಟಿಪ್ಲೈ ಬೈ 3 ತೊಗೊಳ್ಳ, ಡಿವೈಡೆಡ್ ಬೈ ಆಲ್ಸೋ 3 ತೊಗೊತೀನಿ. ಏನು, ಸೈನ್ 3 ಡಿವೈಡೆಡ್ ಬೈ 3 ಟೀಟಾ ಇಂಟು 3 ಅಂತ ತೊಗೊತೀನಿ. ಹಾಗೆ ಟ್ಯಾನ್ 4 ಟೀಟಾ ಡಿವೈಡೆಡ್ ಬೈ 4 ಟೀಟಾ ಇಂಟು 4 ಅಂತ ತೊಗೊತೀನಿ. ಹಾಗೆ ಇಲ್ಲಿ ಸೈನ್ 5 ಟೀಟಾಗೆ ಸೈನ್ 5 ಟೀಟಾ ಡಿವೈಡೆಡ್ ಬೈ 5 ಟೀಟಾ ಇಂಟು 5 ಟೀಟಾ ಅಂತ ತೊಗೊತೀನಿ. ಇದನ್ನೆಲ್ಲ ಇದು ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಬರೋದು 12 ಡಿವೈಡೆಡ್ ಬೈ 5 ಅಂತ ಆನ್ಸರ್ ಬರುತ್ತೆ. ಹಾಗೆ ಇನ್ನೊಂದು ಹೇಳ್ತಾ ಬರ್ತೀನಿ ನೋಡಿ, ಸೈನ್ 3 ಟೀಟಾ ಇದೆ, ಇಲ್ಲಿ ಟ್ಯಾನ್ 4 ಟೀಟಾ ಇದೆ. ಹಾಗೆ ಇಲ್ಲಿ ಡಿವೈಡೆಡ್ ಬೈ ಟೀಟಾ ಸೈನ್ 5 ಟೀಟಾ ಅಂತ ಇದೆ ಅಲ್ವಾ. ಇದರಲ್ಲಿ ನಾನು ಏನು ತೊಗೊತೀನಿ, 3 ಟೀಟಾ ಇಂಟು 4 ತೊಗೊತೀನಿ. 3 4s 12 ಬರುತ್ತೆ. ಸೊ ಡಿವೈಡೆಡ್ ಬೈ 5 ಅಂತ ಬರ್ಕೋಬೋದಾ ಡೈರೆಕ್ಟಾಗಿ, ಏನು 12 ಡಿವೈಡೆಡ್ ಬೈ 5 ಅಂತ ಬರ್ಕೋಬೋದಾ ಡೈರೆಕ್ಟಾಗಿ. ಆ ಥರ ನಾವು ಮಾಡ್ತಾ ಬರ್ಬೋದು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಇನ್ಫಿನಿಟಿ 5x² ಪ್ಲಸ್ 3x ಪ್ಲಸ್ 2 ಡಿವೈಡೆಡ್ ಬೈ 4x² ಪ್ಲಸ್ 3x ಪ್ಲಸ್ 5 ಅಂತ ಇದೆ. ಈ ಥರ ಎಕ್ಸ್ ಟ್ಯಾನ್ಸ್ ಟು ಇನ್ಫಿನಿಟಿ ಅಂತ ಕೊಟ್ಟು ಇದರಲ್ಲಿ ನೋಡಿ, ಇಲ್ಲೂ ಸಹ 5x² ಮತ್ತು 3x ಪ್ಲಸ್ 2 ಅಂತ ಇದೆ. ಇಲ್ಲಿ 4x² ಪ್ಲಸ್ 3x ಪ್ಲಸ್ 5 ಅಂತ. ಈ ಎರಡು ನಮಗೆ ಡಿಗ್ರಿ ಬಂದು ಎರಡು ಸೇಮ್ ಇದ್ದರೆ, ಏನು 2 ಡಿಗ್ರಿ ಬಂದು ನಮಗೆ 2 ಸೇಮ್ ಇದ್ದರೆ ಅದನ್ನು ನಾವೇನಂತ ತೊಗೊತೀವಿ, 5 ಡಿವೈಡೆಡ್ ಬೈ 4 ಅಂತ ನಾವು ಡೈರೆಕ್ಟಾಗಿ ನಾವು ಬರ್ತಾ ಹೋಗ್ತೀವಿ. ಏನು, ಈ ಥರ ಇದ್ದಾಗ ನಾವು 2 ಡಿಗ್ರಿನೂ ನಮಗೆ ಸೇಮ್ ಇದ್ದರೆ ಅದನ್ನು ನಾವು 5 ಡಿವೈಡೆಡ್ ಬೈ 4 ಅಂತ ಡೈರೆಕ್ಟಾಗಿ ಬರ್ಕೊಂಡು ಹೋಗ್ತೀವಿ. ಹಾಗೆ ನೆಕ್ಸ್ಟ್ ನೋಡಿ, ಇದು ನೋಡಿ, ಇದು ಸಹ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಅಂತಿದೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ 3x² ಪ್ಲಸ್ 2x ಡಿವೈಡೆಡ್ ಬೈ 9x³ ಪ್ಲಸ್ 3x ಪ್ಲಸ್ 1 ಅಂತ ಇದೆ. ಈ ಥರ ಬಂದರೆ ನಮಗೇನಾದರೂ ಡಿಗ್ರಿ ಬಂದು ಇಲ್ಲಿ ಸ್ಕ್ವೇರ್ ಬಂದು ಈ ಮೇಲಿದ್ದು ಇದು ಕ್ಯೂಬ್ ಬಂದು ನಮಗೆ ಡಿಗ್ರಿ, ಇದು ಕೆಳಗಡೆ ಡಿನಾಮಿನೇಟರ್ದು ಡಿಗ್ರಿ ಬಂದು ಜಾಸ್ತಿ ಇದ್ದರೆ ಇದನ್ನು ನಾವು ಏನಂತ ಬರ್ಕೊತೀವಿ ಅಂದರೆ, ನಮಗೆ ವ್ಯಾಲ್ಯೂ ಬರೋದು ಇದು ಬಂದು ವ್ಯಾಲ್ಯೂ ಬಂದು ನಮಗೆ 0 ಅಂತ ಬರುತ್ತೆ. ಈ ಥರ ನಮ್ಗೆ ಏನಾರು ಕೊಟ್ಟರೆ ನಮ್ಗೆ ವ್ಯಾಲ್ಯೂ ಬರೋದು ನಮಗೆ 0 ಅಂತ ಬರುತ್ತೆ. ಹಾಗೆ ಈ ಸೈಡ್ ನೋಡಿ, ಇನ್ನೊಂದು ಕ್ವಶನ್ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಇನ್ಫಿನಿಟಿ 6x³ ಪ್ಲಸ್ 2x² ಪ್ಲಸ್ 5x ಪ್ಲಸ್ 2 ಅಂತ ಇದೆ. ಹಾಗೆ ಇಲ್ಲಿ 2x² ಪ್ಲಸ್ x ಪ್ಲಸ್ 6 ಅಂತ ಇದೆ. ಇದರಲ್ಲಿ ಡಿಗ್ರಿ ಬಂದು ನ್ಯೂಮರೇಟರ್ ಡಿಗ್ರಿ ಬಂದು ಜಾಸ್ತಿ ಇದ್ದು ಡಿನಾಮಿನೇಟರ್ ಡಿಗ್ರಿ ಬಂದು ಕಮ್ಮಿ ಇದ್ದರೆ ಇದನ್ನು ನಾವು ಏನಂತ ಮಾಡ್ತಾ ಹೋಗ್ತೀವಿ ಅಂದರೆ, ಈ ಥರ ಬಂದರೆ ನಮಗೆ ವ್ಯಾಲ್ಯೂ ಬರೋದು ನಾವು ಇದನ್ನು ಇನ್ಫಿನಿಟಿ ಅಂತ ಬರ್ಕೊಂಡು ಹೋಗ್ತೀವಿ. ಇದನ್ನು ಈ ಥರ ಬಂದರೆ ನಮ್ಗೆ ವ್ಯಾಲ್ಯೂ ಬರೋದು ನಾವು ಇನ್ಫಿನಿಟಿ ಅಂತ ಬರ್ಕೊಂಡು ಹೋಗ್ತೀವಿ. ಇದನ್ನು ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಯಾಕೆ ಈ ಥರ ಮಾಡ್ತಾ ಹೋಗ್ತೀವಿ ಅಂದರೆ, ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ ಈಕ್ವಲ್ ಟು ದ ಡಿಗ್ರಿ ಆಫ್ ದಿ ಡಿನಾಮಿನೇಟರ್. ಏನು, ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ ಈಕ್ವಲ್ ಟು ದ ಡಿಗ್ರಿ ಆಫ್ ದಿ ಡಿನಾಮಿನೇಟರ್ ಅಂದರೆ ಯಾವಾಗ ನಮ್ಗೆ ವ್ಯಾಲ್ಯೂ ಏನು ಬರುತ್ತೆ, ಆ ಡಿಗ್ರಿ ನ್ಯೂಮರೇಟರ್ದು ಡಿನಾಮಿನೇಟರ್ದು ಯಾವುದು ಡಿಗ್ರಿ ಜಾಸ್ತಿ ಇರುತ್ತೋ ಅದನ್ನು ನಾನು ಡಿವೈಡೆಡ್ ಬೈ ಇದನ್ನು ತೊಗೊತೀನಿ. ಹಾಗೆ ನೆಕ್ಸ್ಟು ಇದನ್ನು ನೋಡಿ, ಡಿಗ್ರಿ ಆಫ್ ದ ಇದನ್ನು ನಾವು ಈ ವ್ಯಾಲ್ಯೂ ಅಂತ ನಾನು ತೊಗೊತೇನೆ. ಹಾಗೆ ನೆಕ್ಸ್ಟ್ ಇದಕ್ಕೆ ನಾನು ಏನಂತ ಮಾಡ್ಕೊಂಡು ಹೋಗ್ತೀನಿ ನೋಡಿ, ಇದರಲ್ಲಿ ನಾನು ಆಗಲೇ ಹೇಳಿದೆ, ಏನು ಡಿಗ್ರಿ ನ್ಯೂಮರೇಟರ್ದು ಡಿಗ್ರಿ ಬಂದು ಕಮ್ಮಿ ಇದ್ದು ಡಿನಾಮಿನೇಟರ್ದು ಡಿಗ್ರಿ ಬಂದು ಜಾಸ್ತಿ ಇದ್ದರೆ ವ್ಯಾಲ್ಯೂ ಬರೋದು ನಮ್ಗೆ ಏನಂತ ಬರುತ್ತೆ, 0 ಅಂತ ಬರುತ್ತೆ ಅಂತ ಹೇಳಿದೆ. ನೋಡಿ, ಇಲ್ಲಿ ಡಿಗ್ರಿ ಆಫ್ ದ
ನ್ಯೂಮರೇಟರ್ is lesser than degree of the denominator ಅಂತ ಬರ್ಕೊತೀನಿ. ಏನು ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ ಲೆಸರ್ ದ್ಯಾನ್ ದ ಡಿಗ್ರಿ ಆಫ್ ದಿ ಡಿನಾಮಿನೇಟರ್ ಅಂತ ಬರ್ಕೊಂಡು ಹೋಗ್ತೀವಿ. ಹಾಗೆ ನೆಕ್ಸ್ಟ್ ನೋಡಿ, ಅದೇ ಥರನೇ ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ದ ಡಿಗ್ರಿ ಆಫ್ ದಿ ಡಿನಾಮಿನೇಟರ್ ಅಂದರೆ ವ್ಯಾಲ್ಯೂ ಏನು ಬರುತ್ತೆ, ಅದಕ್ಕೆ ಇನ್ಫಿನಿಟಿ ಬರುತ್ತೆ. ಏನು ಡಿಗ್ರಿ ಆಫ್ ದಿ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ದ ಡಿಗ್ರಿ ಆಫ್ ದಿ ಡಿನಾಮಿನೇಟರ್ ಅಂದರೆ ವ್ಯಾಲ್ಯೂ ಬಂದು ನಮಗೆ ಏನಂತ ಬರುತ್ತೆ, ವ್ಯಾಲ್ಯೂ ಬಂದು ನಮಗೆ ಇನ್ಫಿನಿಟಿ ಬರುತ್ತೆ. ಹಾಗೆ ಇದನ್ನೇ ನಾನು ಇಲ್ಲಿ ಪಕ್ಕ ಬರ್ಕೊಂಬಂದ್ಬಿಡ್ತೀನಿ ನೋಡಿ. ಇದು ಬಂದು 0 ವ್ಯಾಲ್ಯೂ ಬರುತ್ತೆ. ಹಾಗೆ ಇದು ಬಂದು ನನಗೆ ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ ಲೆಸರ್ ದ್ಯಾನ್ ದ ಡಿಗ್ರಿ ಆಫ್ ದ ಡಿನಾಮಿನೇಟರ್ ಅಂದರೆ ನಮಗೆ ವ್ಯಾಲ್ಯೂ ಬಂದು ನಮಗೆ 0 ಬರುತ್ತೆ. ಹಾಗೆ ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ದ ಡಿಗ್ರಿ ಆಫ್ ದ ಡಿನಾಮಿನೇಟರ್ ಅಂದರೆ ಇನ್ಫಿನಿಟಿ ಅಂತ ಬರ್ಕೊತೀವಿ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 0 1 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಈಸ್ ಎ ಬಂದು 1, ಬಿ ಬಂದು -1, ಸಿ ಎನ್ ಹಾಗೆ ಡಿ ಈಸ್ ಈಕ್ವಲ್ ಟು 0 ಅಂತ ಇದೆ. ಇದನ್ನೇ ಎಕ್ಸ್ ಟ್ಯಾಂಡ್ಸ್ ಟು 0ನ ನಾನು ಅಪ್ಲೈ ಮಾಡಿದ್ರೆ 1 ಪ್ಲಸ್ 0 ಅಂತ ಬರುತ್ತೆ. ಸೊ 1 ಪ್ಲಸ್ 0 ಟು ದಿ ಪವರ್ ಆಫ್ ಎನ್ ಅಂದರೆ 1 ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಂದರೆ ವ್ಯಾಲ್ಯೂ ಬಂದು 0 ಬರುತ್ತೆ. ಎಕ್ಸ್ ಅಂದರೆ ವ್ಯಾಲ್ಯೂ ಬಂದು 0 ಬರುತ್ತೆ. ಇಲ್ಲಿ 0/0 ಅಂದರೆ ನಾವು ಇವಾಗ ಎಲ್ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡ್ತಾ ಬರ್ತೀವಿ. ಸೊ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 0 1 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂತ ಇರೋದನ್ನು ಎನ್ ಇಂಟು 1 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಂತ ಬರ್ಕೊತೀನಿ, ಡಿವೈಡೆಡ್ ಬೈ ಎಕ್ಸ್ ಅಂತ ಇದ್ದರೆ ವ್ಯಾಲ್ಯೂ ಬಂದು ನಮಗೆ 1 ಅಂತ ಬರುತ್ತೆ. ಸೊ 1 ಅಂತ ನಾವು ತೊಗೊತೀವಿ. ಈಗ ನನ್ನ ಎಕ್ಸ್ ವ್ಯಾಲ್ಯೂನ ನಾನು 0ನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ. ಸೊ 1 ಎನ್ ಇಂಟು 1 ಪ್ಲಸ್ 0 ಟು ದಿ ಪವರ್ ಆಫ್ ಎನ್ ಮೈನಸ್ 1 ಅಂತ ತೊಗೊತೀನಿ. ಎನ್ ಇಂಟು 1 ಟು ದಿ ಪವರ್ ಆಫ್ ಎನ್ ಮೈನಸ್ 1. ಈ 1ಗೆ ಪವರ್ ಅಂತ ಇದ್ದರೆ ವ್ಯಾಲ್ಯೂ ಬಂದು 1 ಇರುತ್ತೆ. ಸೊ ಎನ್ ಇಂಟು 1 ಅಂತ ತೊಗೊತೀನಿ. ಟೋಟಲ್ ವ್ಯಾಲ್ಯೂ ಆನ್ಸರ್ ಬಂದು ನಮ್ಗೆ ಏನಂತ ಬರುತ್ತೆ, ಎನ್ ಅಂತ ಬರುತ್ತೆ. ಸೊ ಎನ್ ಇಸ್ ದ ಆನ್ಸರ್. ಹಾಗಾದರೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ಹಾಗೆ ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 2x² ಮೈನಸ್ 5x ಪ್ಲಸ್ 2 ಅಂತ ಇದೆ, ಡಿವೈಡೆಡ್ ಬೈ x² ಮೈನಸ್ 3x ಪ್ಲಸ್ 2 ಅಂತ ಇದೆ. ಎ ಬಂದು 2, ಬಿ ಬಂದು 1, ಸಿ ಬಂದು 5 ಹಾಗೆ ಡಿ ಬಂದು 3 ಅಂತ ಇದೆ. ಇದನ್ನು ನಾನು ಏನು ಮಾಡ್ತಾ ಬರ್ತೀವಿ, ಇದನ್ನು ನಾನು ಫಸ್ಟು ಎಕ್ಸ್ ಟ್ಯಾಂಡ್ಸ್ ಟು 2ನ ನಾನು ಅಪ್ಲೈ ಮಾಡ್ತಾ ಬರ್ತೀನಿ, ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 2ನ. ಸೊ ನಾವು ಇವಾಗ ಏನಾಗುತ್ತೆ 2 ಇಂಟು 2 ಸ್ಕ್ವೇರ್ ತೊಗೊತೀನಿ. 2 ಇಂಟು 2 ಸ್ಕ್ವೇರ್ ಮೀನ್ಸ್ 2 2s 4 ಬರುತ್ತೆ. ಸೊ ಡೈರೆಕ್ಟಾಗಿ 4 ಅಂತ ಬರ್ಕೊತೀನಿ. -5 ಇಂಟು 2 ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೀನ್ಸ್ 4 ಅಂತ ಡೈರೆಕ್ಟಾಗಿ ಬರ್ಕೊತೀನಿ. ಹಾಗೆ -3 ಇಂಟು 2 ಮೀನ್ಸ್ 6 ಆಗುತ್ತೆ. ಸೊ ಪ್ಲಸ್ 2 ಅಂತ ತೊಗೊತೀನಿ. ನೆಕ್ಸ್ಟ್ 4 2s 8 ಪ್ಲಸ್ 2 ಮೀನ್ಸ್ 10 -10 ಡಿವೈಡೆಡ್ ಬೈ 6 ಮೈನಸ್ 6 ಅಂತ ತೊಗೊತೀನಿ. 6 ಮೈನಸ್ 6 ಹಾಗಾದರೆ ವ್ಯಾಲ್ಯೂ ಬರೋದು ನಮಗೆ 0 ಡಿವೈಡೆಡ್ ಬೈ 0 ಅಂತ ಬರುತ್ತೆ. ಹಾಗಾದರೆ ನಮಗೆ ಇಲ್ಲಿ 0 ಡಿವೈಡೆಡ್ ಬೈ 0 ಅಂದರೆ ನಾವು ಯಾವ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ತೀವಿ, ಎಲ್ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡ್ತಾ ಹೋಗ್ತೀನಿ. ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 2 ಹಾಗೆ 2x² ಡಿಫ್ರೆನ್ಷಿಯೇಟ್ ಮಾಡಿದ್ರೆ 4x ಅಂತ ಬರುತ್ತೆ. 4x ಮೈನಸ್ 5x ಅಂತ ಇರೋದನ್ನು 5 ಹಾಗೆ ಡಿವೈಡೆಡ್ ಬೈ 2x ಮೈನಸ್ 3 ಅಂತ ಬರ್ಕೊತೀನಿ. ಈಗ ನಾನು ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 2ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ. ಆವಾಗ ಏನಂತ ಬರುತ್ತೆ 4 ಇಂಟು 2 ನಾನು ಈ ಸೈಡ್ ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡಿದ್ದೀನಿ ಅಂತ ಬರ್ಕೊತೀನಿ. ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡಿದ್ದೀನಿ ಅಂತ ಬರ್ಕೊತೀನಿ. ಹಾಗೆ ಇದು ನೋಡಿ 4 ಇಂಟು 2 ಮೈನಸ್ 5 ಡಿವೈಡೆಡ್ ಬೈ 2 ಇಂಟು 2 ತೊಗೊತೀನಿ. 2 ಇಂಟು 2 ಮೈನಸ್ 3 ಅಂತ ಬರ್ಕೊತೀನಿ. ಹಾಗೆ 4 2s 8 ಮೈನಸ್ 5 ಅಂತ ತೊಗೊತೀನಿ. 8 ಮೈನಸ್ 5 ಡಿವೈಡೆಡ್ ಬೈ 4 2 2s 4 ಮೈನಸ್ 3 ಹಾಗೆ 8 ಮೈನಸ್ 5 ಅಂದರೆ 3 ಬರುತ್ತೆ. ಹಾಗೆ 4 ಮೈನಸ್ 3 ಅಂದರೆ 1 ಅಂತ ಬರುತ್ತೆ. ಸೊ 3 ಇಸ್ ದ ಆನ್ಸರ್. ಹಾಗಾದರೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಲಿಮಿಟ್ n ಟ್ಯಾಂಡ್ಸ್ ಟು ಇನ್ಫಿನಿಟಿ 1 ಡಿವೈಡೆಡ್ ಬೈ n²
ಹಾಗೆ 2 ಪ್ಲಸ್ 2 ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಹಾಗೆ ಪ್ಲಸ್ 3 ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಡ್ಯಾಶ್ 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 ಟು ದ ಎನ್ ಟರ್ಮ್ಸ್ ಅಂತ ಹೇಳ್ತೇವೆ. ಹಾಗೆ ಎ ಬಂದು 1/2, ಬಿ ಬಂದು 0, ಸಿ ಬಂದು 1 ಹಾಗೆ ಡಿ ಬಂದು ಇನ್ಫಿನಿಟಿ ಅಂತ ಇದೆ. ಇದರಲ್ಲಿ ನಾವು ಏನು ಲಿಮಿಟ್ನ ನಾವು ಇದು ಮಾಡ್ತಾ ಬಂದರೆ ಅವಾಗ ಏನಂತ ಬರುತ್ತೆ ನೋಡಿ, ಲಿಮಿಟ್ ಎನ್ ಸ್ಟ್ಯಾಂಡ್ಸ್ ಟು ಇನ್ಫಿನಿಟಿ. ಇದನ್ನೇ ಬರ್ಕೊಂಬರ್ತೀನಿ. 1 ಪ್ಲಸ್ ಎನ್ ಸ್ಕ್ವೇರ್ 2 ಪ್ಲಸ್ ಎನ್ ಸ್ಕ್ವೇರ್ ಅಂತ ಇರೋದನ್ನು ನಾವು ಓಲ್ ಅಂತ ತೊಗೋಬೋದಾ? ನಾವು ಓಲ್ಡ್ ಎಲ್ಲದರಲ್ಲೂ ನಮ್ಗೆ ಎನ್ ಸ್ಕ್ವೇರ್ ಅಂತಲೇ ಇದೆ ಅಂದಾಗ, ಸೊ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಡ್ಯಾಶ್ 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 ಎನ್ ಟರ್ಮ್ಸ್ ಅಂತ ತೊಗೋಬೋದಾ? ಎನ್ ಅಂತ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಅಂತ ತೊಗೊತೀವಿ. ಈ ಥರ ನಾವು ಮಾಡ್ಕೊಂಬರ್ಬೋದು. ಹಾಗೆ ನೆಕ್ಸ್ಟು ಇದರಲ್ಲಿ ನಾನೇನಂತ ಬರ್ಕೊತೀನಿ ಅಂದರೆ ಲಿಮಿಟ್ ಎನ್ ಸ್ಟ್ಯಾಂಡ್ಸ್ ಟು ಇನ್ಫಿನಿಟಿ. ನಮಗೆ ಈ ಥರ ಫಾರ್ಮಲ್ಲಿದ್ದಾಗ ಈ ಥರ ಫಾರ್ಮಲ್ಲಿದ್ದರೆ ನಾವೇನಂತ ಬರ್ಕೊತೀನಿ, ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ತೊಗೊತೀನಿ. ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ಹಾಗೆ ಇಲ್ಲಿ ಎನ್ ಸ್ಕ್ವೇರ್ ಅಂತ ಇದೆ, ಸೊ 2 ಎನ್ ಸ್ಕ್ವೇರ್ ಅಂತ ಬರ್ಕೊತೀನಿ. ನೆಕ್ಸ್ಟು ಲಿಮಿಟ್ ಎನ್ ಟ್ಯಾನ್ಸ್ ಟು ಇನ್ಫಿನಿಟಿ ತೊಗೊತೀನಿ. ಲಿಮಿಟ್ ಎನ್ ಟ್ಯಾನ್ಸ್ ಟು ಇನ್ಫಿನಿಟಿ ತೊಗೊತೀನಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಎನ್ ಇಂಟು ಎನ್ ಪ್ಲಸ್ 1 ಅಂತ ಇರೋದನ್ನು ಇನ್ನೊಂದು ನಾನು ಎನ್ನ ಕಾಮನ್ ತೊಗೊಂಬಂದಾಗ ಅವಾಗೇನಾಗುತ್ತೆ, ಇಲ್ಲಿ ಎನ್ ಇರೋ ಜಾಗಕ್ಕೆ 1 ಹಾಗೆ ಪ್ಲಸ್ 1 ಇರೋ ಜಾಗಕ್ಕೆ 1 ಡಿವೈಡೆಡ್ ಬೈ ಎನ್ ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟು ಲಿಮಿಟ್ ಎನ್ ಟ್ಯಾನ್ಸ್ ಟು ಇನ್ಫಿನಿಟಿ ಎನ್ ಪ್ಲಸ್ ಎನ್ ಅಂದರೆ ಎನ್ ಸ್ಕ್ವೇರ್ ಅಂತ ಬರುತ್ತಾ, ಸೊ ಎನ್ ಸ್ಕ್ವೇರ್ ಇಂಟು 1 ಪ್ಲಸ್ 1 ಡಿವೈಡೆಡ್ ಬೈ ಎನ್ ಅಂತ ತೊಗೊಂತೀನಿ. ಡಿವೈಡೆಡ್ ಬೈ 2 ಎನ್ ಸ್ಕ್ವೇರ್ ಅಂತ ಬರ್ಕೊತೀನಿ. ಈ ಎನ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ನಮಗೆ ಇಲ್ಲಿ 1 ಡಿವೈಡೆಡ್ ಬೈ ಎನ್ ಅಂತ ಇರೋ ಜಾಗಕ್ಕೆ ನಾನು ಇನ್ಫಿನಿಟಿ ತೊಗೊಂಡ್ಬಿಟ್ರೆ 1 ಡಿವೈಡೆಡ್ ಬೈ ಇನ್ಫಿನಿಟಿ ಮೀನ್ಸ್ ವ್ಯಾಲ್ಯೂ ಬಂದು ಇದು ಬಂದರೆ ನಮ್ಗೆ ಆನ್ಸರ್ ಟೋಟಲ್ ಆನ್ಸರ್ ಬಂದು ನಮ್ಗೆ ಏನಂತ ಬರುತ್ತೆ, 1 ಡಿವೈಡೆಡ್ ಬೈ ಇಲ್ಲಿ 2 ಇದೆ, ಸೊ 2 ತೊಗೊತೀನಿ. 1 ಡಿವೈಡೆಡ್ ಬೈ 2 ಇಸ್ ದ ಆನ್ಸರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 1 ಪ್ಲಸ್ ಎಕ್ಸ್ ಇಂಟು ಸೈನ್ 2 ಮ್ಯಾಪ್ 2 ಪ್ಲಸ್ ಎಕ್ಸ್ ಹಾಗೆ ಮೈನಸ್ ಸೈನ್ 2 ಡಿವೈಡೆಡ್ ಬೈ ಎಕ್ಸ್ ಅಂತ ಇದೆ. ಇದರಲ್ಲಿ 2 ಕಾಸ್ 2 ಈ ಥರ ಫಾರ್ಮೇಷನ್ ಇದೆ. ಇದರಲ್ಲಿ ನಾನು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ನಾನು ಅಪ್ಲೈ ಮಾಡಿದ್ರೆ ವ್ಯಾಲ್ಯೂ ಬಂದು ಟೋಟಲ್ ವ್ಯಾಲ್ಯೂವನ್ನೇ ಬಂದು ನಮಗೆ 0 ಬರುತ್ತೆ. ಸೊ ನಾವಿಲ್ಲಿ ಎಲ್ಲ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ತಾ ಬರ್ತೀವಿ. ನೋಡಿ, ಇಲ್ಲಿ 1 ಪ್ಲಸ್ ಎಕ್ಸ್ ಇದೆ, ಇಲ್ಲಿ ಸೈನ್ 2 ಪ್ಲಸ್ ಎಕ್ಸ್ ಅಂತ ಇದೆ. ಈ ಪ್ರಾಡಕ್ಟ್ ರೂಲಲ್ಲಿ ಇದಕ್ಕಿದೆಯಾ? ಸೊ ಈ ಪ್ರಾಡಕ್ಟ್ ರೂಲಲ್ಲಿ ಇದ್ದಾಗ ನಾವೇನು ಮಾಡ್ತೀನಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 1 ಪ್ಲಸ್ ಎಕ್ಸ್ ಇಂಟು ಸೈನ್ ಇದ್ದಿದ್ದು ನಮಗೆ ಕಾಸ್ 2 ಪ್ಲಸ್ ಎಕ್ಸ್ ಅಂತ ಬರ್ಕೊತೀನಿ. ಹಾಗೆ ಪ್ಲಸ್ ಸೈನ್ 2 ಪ್ಲಸ್ ಎಕ್ಸ್ನ ನಾನು ಹಾಗೆ ಬರ್ಕೊತೀನಿ. ಹಾಗೆ 1 ಪ್ಲಸ್ ಎಕ್ಸ್ನ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಕ್ಸ್ ಅಂತ ಬರುತ್ತೆ. ಎಕ್ಸ್ಗೆ ನಮ್ಗೆ ವ್ಯಾಲ್ಯೂ ಬಂದು 1 ಅಂತ ತೊಗೊತೀನಿ. ಹಾಗೆ ಮೈನಸ್ ಸೈನ್ 2 ಅಂತ ಇರೋದನ್ನು ವ್ಯಾಲ್ಯೂ ಬಂದು ನಾವು 0 ಅಂತ ತೊಗೊತೀನಿ. ಡಿವೈಡೆಡ್ ಬೈ ನಮಗೆ ಎಕ್ಸ್ ಅಂತ ನಮಗೆ 1 ಅಂತ ಅರ್ಥ. ಸೊ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಾವು 1 ಅಂತ ಬರ್ಕೊತೀವಿ. ನೆಕ್ಸ್ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಇದನ್ನು ನಾನು 0ನ ನಾನು ಅಪ್ಲೈ ಮಾಡ್ತೀನಿ. ಸೊ 1 ಪ್ಲಸ್ 0 ಇಂಟು ಕಾಸ್ 2 ಪ್ಲಸ್ 0 ತೊಗೊಳ್ಬೋದಾ, 2 ಪ್ಲಸ್ 0 ಹಾಗೆ ಪ್ಲಸ್ ಸೈನ್ 2 ಪ್ಲಸ್ 0 ಅಂತ ತೊಗೊತೀನಿ. ಹಾಗಾದರೆ ನಮಗೆ ಇದು ಬಂದು ನಮಗೇನಂತ ಬರುತ್ತೆ, 1 ಇಂಟು ಕಾಸ್ 2 ಅಂತ ಬರ್ಕೊತೀನಿ ಪ್ಲಸ್ ಸೈನ್ 2 ಅಂತ. ಸೊ ಹಾಗಾದರೆ ನಮಗೆ ಆನ್ಸರ್ ಬರೋದೇನು, ಕಾಸ್ 2 ಪ್ಲಸ್ ಸೈನ್ 2. ಕಾಸ್ 2 ಪ್ಲಸ್ ಸೈನ್ 2 ನೋಡಿ, ಇಲ್ಲಿ ಸಿ ಏನಂತ ಇದೆ, ಇಲ್ಲಿ ಕಾಸ್ 2 ಪ್ಲಸ್ ಸೈನ್ 2 ಅಂತ ಇದೆಯಾ. ಸೊ ನಮ್ಗೆ ಆನ್ಸರ್ ಬರೋದು ಕಾಸ್ 2 ಪ್ಲಸ್ ಸೈನ್ 2, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ನಾನು ನೆಕ್ಸ್ಟ್ ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಇದು ಬಂದು ನಮಗೆ 2014 ಟು 2022ವರೆಗೂ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಇದರಲ್ಲಿ ಮೊದಲನೇ ಕ್ವಶನ್ ನೋಡಿ, 2014 ಕ್ವಶನ್ ಏನಂತ ಇದೆ, ಇಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಸ್ಯಾಟಿಸ್ಫೈಸ್ ದ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಹಾಗೆ ಎಫ್ ಆಫ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 1 ಈಸ್ ಈಕ್ವಲ್ ಟು ಪೈ, ದೆನ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಇದೆ. ಇದರಲ್ಲಿ ವ್ಯಾಲ್ಯೂ ಬಂದಿರೋದು ನಮಗೆ 2, ಎ ಬಂದು 2, ಬಿ ಬಂದು 3, ಸಿ ಬಂದು 1 ಹಾಗೆ ಡಿ ಬಂದು 0 ಅಂತ ಇದೆ. ಇದರಲ್ಲಿ ನಮ್ಗೆ ಏನಂತ ಕೊಟ್ಟಿದ್ದಾರೆ ನೋಡಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಅಂತ ಅದನ್ನೇ ಬರ್ಕೊತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಎಫ್ ಆಫ್ ಎಕ್ಸ್ ಮೈನಸ್
ಎಫ್ ಆಫ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 1 ಈಸ್ ಈಕ್ವಲ್ ಟು ಪೈ ಅಂತ ಇದೆ. ನಾವು ನೋಡಿ ಇದನ್ನು ಲಿಮಿಟ್ನ ನಾವು ಎರಡು ಸಪ್ರೇಟಾಗಿ ಇದು ಮಾಡ್ಕೋಬೋದಾ, ಏನು ಡಿವೈಡೆಡ್ ಬೈಲೆ. ಸೊ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಎಫ್ ಆಫ್ ಎಕ್ಸ್ ಮೈನಸ್ 2 ಹಾಗೆ ಆಲ್ ಡಿವೈಡೆಡ್ ಬೈ ಮತ್ತೆ ಇನ್ನೊಂದು ಸತಿ ಲಿಮಿಟ್ನ ನಾನು ಇದು ಮಾಡ್ತಾ ಬರ್ತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಎಕ್ಸ್ ಸ್ಕ್ವಯರ್ ಮೈನಸ್ 1 ಅಂತ ತೊಗೊತೀನಿ. ಈ ಥರ ನಾವು ಇದು ಮಾಡ್ಕೊಂಬರ್ಬೋದಾ. ಸಾರಿ, ಇಲ್ಲಿ ಈಕ್ವಲ್ಸ್ ಟು ಪೈ ಅಂತ ನಾನು ಬರ್ಕೊಂಡಿಲ್ಲ, ಈಕ್ವಲ್ ಟು ಪೈ ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಎಫ್ ಆಫ್ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು ಪೈ ಇಂಟು ನನಗೆ ಡಿನಾಮಿನೇಟರಲ್ಲಿರೋದನ್ನು ನಾನು ಈ ಸೈಡ್ನ ನಾನು ಸ್ವಲ್ಪ ಈ ಸೈಡ್ ಇದು ಮಾಡ್ಕೊಂಬಂದ್ರೆ ಅದು ನ್ಯೂಮರೇಟರ್ಗೆ ಹೋಗುತ್ತಾ. ಸೊ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಎಫ್ ಆಫ್ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು ಪೈ ಇಂಟು ಇದು ಡಿನಾಮಿನೇಟರಲ್ಲಿ ಇದ್ದಿದ್ದನ್ನು ನಾನು ಈ ಸೈಡ್ ಮಾಡ್ತಾ ಈ ಸೈಡು ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಸೊ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಎಕ್ಸ್ ಸ್ಕ್ವಯರ್ ಮೈನಸ್ 1 ಅಂತ ತೊಗೊತೀನಿ. ಇದರಲ್ಲಿ ನಾನು ಲಿಮಿಟ್ನ ಎಕ್ಸ್ ಟ್ಯಾನ್ಸ್ ಟು 1 ನಾನು ಇದು ಮಾಡ್ತಾ ಬರ್ತೀನಿ ಎಕ್ಸ್ ವ್ಯಾಲ್ಯೂಗೆ. ಸೊ ನಾವೇನಂತ ಬರ್ಕೊತೀನಿ ನೋಡಿ, ಇಲ್ಲಿ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಎಫ್ ಆಫ್ ಎಕ್ಸ್ ಮೈನಸ್ 2 ಅಂತ ಹಂಗೆ ಬರ್ಕೊತೀನಿ ನಾನು. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಎಫ್ ಆಫ್ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು ಪೈ ಇಂಟು ಎಕ್ಸ್ ಸ್ಕ್ವೇರ್ 1 ಇದ್ರ ಜಾಗದಲ್ಲಿ 1 ಮೈನಸ್ 1 ಅಂದರೆ ನಮ್ಗೆ ವ್ಯಾಲ್ಯೂ ಬಂದು 0 ಬರುತ್ತೆ. ಸೊ ಪೈ ಇಂಟು 0ನೇ ತೊಗೊತೀನಿ. ಹಾಗೆ ನೆಕ್ಸ್ಟ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಇಲ್ಲಿ ಎಫ್ ಆಫ್ ಎಕ್ಸ್ ಮೈನಸ್ 2 ಇದ್ದಿದ್ದು ನಾವೇನಂತ ತೊಗೊತೀನಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ಇಲ್ಲಿ ಮೈನಸ್ 2 ಇದ್ದಿದ್ದು ಈ ಸೈಡ್ ಬಂದರೆ ನಮಗೆ ಪ್ಲಸ್ 2 ಅಂತ ಬರುತ್ತೆ. ಸೊ ನಮಗೆ ಆನ್ಸರ್ ಬರೋದು ನಮಗೆ 2 ಇಸ್ ದ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಅಂತ ಇದೆ. ಇದನ್ನು ನಾನು ಆಗಲೇ ಮಾಡಿದ್ದೆ ನಿಮಗೆ. ಇದನ್ನು ಡೈರೆಕ್ಟಾಗಿ ಬರ್ಕೊಂಡು ಹೋಗ್ಬೋದಾ. 1 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ನಮಗೆ ಇದನ್ನು ನಾವು ಈಸಿಯಾಗಿ ನಾವು ಇದು ಮಾಡಿಕೊಂಡ್ರೆ 1/2 ಅಂತ ಡೈರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ಡಿ ಈಸ್ ಈಕ್ವಲ್ ಟು 1/2 ಅಂತ ತೊಗೊತೀವಿ. 2016 ನೋಡಿ ಈ ಕ್ವಶನ್ ಕೇಳಿದ್ದಾರೆ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಎ ಬಂದು 3 ಬಿ ಬಂದು 1 ಸಿ ಬಂದು 0 ಹಾಗೆ ಡಿ ಬಂದು 2 ಅಂತ ಇದೆ. ಇದನ್ನು ನಾನು ಹೇಗೆ ಇದು ಮಾಡ್ತಾ ಬರ್ತೀನಿ ನೋಡಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಇಲ್ಲಿ ಡಿನಾಮಿನೇಟರಲ್ಲಿ ಎಕ್ಸ್ ಅಂತ ಇರೋದನ್ನು ಒಂದೊಂದಕ್ಕೂ ನಾನು ಇದು ಮಾಡ್ತಾ ಬಂದರೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಹಾಗೆ ಎಕ್ಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ತೊಗೊತೀನಿ. ಹಾಗೆ ಮೈನಸ್ ಮತ್ತು ಇಲ್ಲಿ ನಾನು ಲಿಮಿಟ್ನ ನಾನು ಅಪ್ಲೈ ಮಾಡ್ತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಹಾಗೆ ಇಲ್ಲಿ ಮೈನಸ್ ಅಂತ ಇದೆ, ನಾನು ಸೈನ್ ಎಕ್ಸ್ ಡಿವೈಡೆಡ್ ಬೈ ಹಾಗೆ ಇಲ್ಲಿ ಎಕ್ಸ್ ಅಂತ ತೊಗೊತೀನಿ. ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ನಮ್ಗೆ ವ್ಯಾಲ್ಯೂ ಬರೋದು ನಮ್ಗೆ ಏನಂತ ಬರುತ್ತೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂದರೆ ವ್ಯಾಲ್ಯೂ ಬಂದು ನಮಗೆ 1 ಅಂತ ಬರುತ್ತೆ. ಸೊ ಡೈರೆಕ್ಟಾಗಿ ಏನಂತ ಬರ್ಕೊತೀನಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಹಾಗೆ ಇದನ್ನು 0 ಇ ಟು ದಿ ಪವರ್ ಆಫ್ ಎಕ್ಸ್ ಅಂತ ಬರ್ಕೊತೀನಿ. ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ 1 ಅಂತ ತೊಗೊತೀನಿ. ಎಕ್ಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ 1 ಇದನ್ನೆಲ್ಲ ನಾನು ಮೈನಸ್ 1 ಅಂತ ಬರ್ಕೊತೀನಿ. ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ 1 ಅಂದರೆ ಎಕ್ಸ್ ಟ್ಯಾನ್ಸ್ ಟು 0ನ ನಾನು ಅಪ್ಲೈ ಮಾಡಿದ್ರೆ ಇ ಟು ದಿ ಪವರ್ ಆಫ್ ಏನಾದರೂ 0 ಅಂತ ಬಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ, 1 ಅಂತ ಬರುತ್ತೆ. ಸೊ 1 ಇಸ್ ದ ಆನ್ಸರ್. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, 2017 ಫೋರ್ತ್ನೇದು. ದ ವ್ಯಾಲ್ಯೂ ಆಫ್ ದ ಲಿಮಿಟ್ ಥೀಟಾ ಟೆನ್ಸ್ ಟು 0 1 ಮೈನಸ್ ಕಾಸ್ 4 ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ 6 ಥೀಟಾ ಈಸ್ ಅಂತ ಇದೆ. ಇದು ನಾನು ಒಂದು ಫಾರ್ಮುಲಾ ಬರುತ್ತೆ, ಏನಂತ ಬರುತ್ತೆ ಫಾರ್ಮುಲಾ ಬಂದು 1 ಮೈನಸ್ ಕಾಸ್ ಎಮ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎನ್ ಎಕ್ಸ್ ಈಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಅಂತ ನಾವು ಪ್ರೀವಿಯಸ್ಸಲ್ಲಿ ಮಾಡ್ತಾ ಬಂದಿದ್ವಿ. ಅದನ್ನೇ ನಾನು ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ. 1 ಮೈನಸ್ ಕಾಸ್ ಎಮ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎನ್ ಎಕ್ಸ್ ಈಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಅಂತ ಬರ್ಕೊತೀನಿ. ಇದು ಆಗಲೇ ನಾವು ಪ್ರೀವಿಯಸ್ಸಲ್ಲಿ ಈ ಥರ ಮಾಡ್ತಾ ಬಂದಿರೋದ್ರಿಂದ ನಾನು ಡೈರೆಕ್ಟಾಗಿ ಹಿಂಗೆ ಮಾಡ್ಕೊಂಡು ಹೋಗ್ತೀನಿ. ಸೊ ಎಮ್ ಸ್ಕ್ವೇರ್ ಮೀನ್ಸ್ 4 ಸ್ಕ್ವೇರ್ ಡಿವೈಡೆಡ್ ಬೈ 6 ಸ್ಕ್ವೇರ್, 4 4ಸ ನಮಗೆ 16 ಬರುತ್ತೆ. ಹಾಗೆ 6 6 ನಮಗೆ 36 ಬರುತ್ತೆ. ನೆಕ್ಸ್ಟು ಇದನ್ನು ಡಿವೈಡ್ ಮಾಡಿದ್ರೆ 4 16 ಬರುತ್ತೆ. ಹಾಗೆ 4 9s, ಸೊ 4/9 ಈಸ್ ಅನ್ ಆನ್ಸರ್ ಬರುತ್ತೆ. ಹಾಗೆ ನಾವು ಇನ್ನೊಂದು ಮೆಥಡಲ್ಲೂ ಮಾಡ್ಬೋದು. ಏನು 1 ಮೈನಸ್ ಕಾಸ್ 4 ಥೀಟಾ ವ್ಯಾಲ್ಯೂನ ನಾವು 0 ಅಂತ ತೊಗೊಂಡ್ರೆ
1 ಮೈನಸ್ ಕಾಸ್ 4 ಇಂಟು 0 ತೊಗೊತೀನಿ. ಹಾಗೆ 1 ಮೈನಸ್ ಕಾಸ್ 6 ಇಂಟು 0 ಅಂತ ತೊಗೊತೀನಿ. ಅವಾಗ ಏನಾಗುತ್ತೆ 1 ಮೈನಸ್ ಕಾಸ್ 4 ಇಂಟು 0 ಮೀನ್ಸ್ 4 ಇಂಟು 0 ಮೀನ್ಸ್ ಕಾಸ್ 0 ಅಂತ ತೊಗೊಂಡ್ರೆ 1 ಬರುತ್ತಾ. ಸೊ 1 ಮೈನಸ್ 1 ಡಿವೈಡೆಡ್ ಬೈ 1 ಮೈನಸ್ 1 ಈಸ್ ಈಕ್ವಲ್ ಟು 0/0 ತೊಗೊತೀನಿ. ಹಾಗೆ ನೆಕ್ಸ್ಟು ಇದರಲ್ಲಿ ನಾವಿವಾಗ 0/0 ಫಾರ್ಮೇಷನ್ ಬಂತು ಅಂದರೆ ನಾವು ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ತೀವಿ. ಸೊ ಲಿಮಿಟ್ ಈಟಾ ಟೆನ್ಸ್ ಟು 0. ಇಲ್ಲಿ 1 ಮೈನಸ್ ಕಾಸ್ 4 ಟೀಟಾ ಅಂತಿದೆ. 4 ಟೀಟಾಗೆ ನಾವು ಏನಂತ ತೊಗೊತೀವಿ, ಕಾಸ್ ಅಂತ ಇರೋದನ್ನು ನಾನು ಸೈನ್ ತೊಗೊತೀನಿ. ಸೊ ಸೈನ್ 4 ಟೀಟಾ. 4 ಟೀಟಾಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ 4 ಅಂತ ಬರುತ್ತೆ. ಇಂಟು 4 ಡಿವೈಡೆಡ್ ಬೈ ನೆಕ್ಸ್ಟ್ 1 ಮೈನಸ್ ಕಾಸ್ 6 ಟೀಟಾ ಅಂತ ಇದೆ. 1 ಮೈನಸ್ ಕಾಸ್ 6 ಟೀಟಾಗೆ ನಾವು ಏನಂತ ತೊಗೊತೀವಿ, ಸೈನ್ 6 ಟೀಟಾ ತೊಗೊತೀವಿ. ಸೈನ್ 6 ಟೀಟಾ ಮತ್ತು 6 ಟೀಟಾಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 6 ಅಂತ ಬರುತ್ತೆ. ಸೊ 6 ಅಂತ ಬರ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ನೋಡಿ, ಮತ್ತೆ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾ ಬರ್ತೀನಿ. ಸೈನ್ 4 ಟೀಟಾನ ಮತ್ತೆ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ 4 ಟೀಟಾ ಬರುತ್ತಾ. ಸೊ ಲಿಮಿಟ್ ಟೀಟಾ ಟೆನ್ಸ್ ಟು 0 ನೋಡಿ ಬರ್ಕೊತೀನಿ. ಲಿಮಿಟ್ ಟೀಟಾ ಟೆನ್ಸ್ ಟು 0, ಲಿಮಿಟ್ ಟೀಟಾ ಟೆನ್ಸ್ ಟು 0 ಹಾಗೆ ಕಾಸ್ 4 ಟೀಟಾ ಇಂಟು 4 ಇಂಟು 4 ಡಿವೈಡೆಡ್ ಬೈ ಸೈನ್ 6 ಟೀಟಾ. ಸೊ ಸೈನ್ 6 ಟೀಟಾ ಇದ್ದಿದ್ದು ಕಾಸ್ 6 ಟೀಟಾ ಆಗುತ್ತೆ. ಮತ್ತು 6 ಟೀಟಾನ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 6 ಇಂಟು 6 ಅಂತ ಬರ್ಕೊಂಡೆ. ಸೊ 4 ಇಂಟು 4 ಅಂದರೆ ಮತ್ತು 6 ಇಂಟು 6 ಅಂದರೆ ನಮ್ಮ ವ್ಯಾಲ್ಯೂ ಏನು ಬರುತ್ತೆ ನೋಡಿ. ಹಾಗೆ ಲಿಮಿಟ್ ಟೀಟಾ ಟೆನ್ಸ್ ಟು 0ನ ನಾನು ಅಪ್ಲೈ ಮಾಡಿದ್ರೆ ಕಾಸ್ 0 ಅಂತ ಬರುತ್ತೆ. ಏನಂತ ಬರುತ್ತೆ ನಮಗೆ, ಕಾಸ್ 0 ಅಂತ ಬರುತ್ತೆ. ಹಾಗೆ ಡಿವೈಡೆಡ್ ಬೈ ಕಾಸ್ 6 ಟೀಟಾ ಮೀನ್ಸ್ ಕಾಸ್ 0 ಅಂತ ತೊಗೋಬೋದಾ. ಹಾಗೆ ನೆಕ್ಸ್ಟ್ 4 ಇಂಟು 4 ಮೀನ್ಸ್ 16. ಹಾಗೆ 6 ಇಂಟು 6 ಮೀನ್ಸ್ 36 ಅಂತ ಬರುತ್ತೆ. ಕಾಸ್ 0ಗೆ ಕಾಸ್ 0 ಕ್ಯಾನ್ಸಲ್, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಸೊ ಅವಾಗ 16 ಡಿವೈಡೆಡ್ ಬೈ 36 ಅಂತ ತೊಗೊತೀನಿ. 16 ಡಿವೈಡೆಡ್ ಬೈ 36 ಅಂದರೆ ನಮ್ಗೆ ವ್ಯಾಲ್ಯೂ ಏನು ಬರುತ್ತೆ, 4 ಡಿವೈಡೆಡ್ ಬೈ 9 ತೊಗೊತೀನಿ. ಸೊ 4 ಡಿವೈಡೆಡ್ ಬೈ 9 ಈ ಥರನಾದ್ರು ಮಾಡ್ಬೋದು, ಈ ಥರನಾದ್ರು ಬರ್ಬೋದು. ಈ ಥರ ನಮಗೆ ಫಾರ್ಮ್ ನೀವು ಕಂಡುಹಿಡ್ಕೊಂಡಿದ್ರೆ ನಾವು ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಬರ್ಬೋದು. ನೆಕ್ಸ್ಟ್ನೇದು ನೋಡಿ, 2018 ಏನಂತ ಇದೆ ಕ್ವಶನು. ದ ವ್ಯಾಲ್ಯೂ ಆಫ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ 1, ಬಿ ಬಂದು -1, ಸಿ ಬಂದು 0 ಹಾಗೆ ಡಿ ಬಂದು ಡಸ್ ನಾಟ್ ಎಕ್ಸಿಸ್ಟ್ ಅಂತ ಇದೆ. ಇದು ಸಹ ನಾನು ಮಾಡಿದ್ದೀನಿ. ನಾನು ಹಿಂದಿನ ಪ್ರಾಬ್ಲಮ್ಸಲ್ಲಿ ನೋಡಿ ನಾನು ಇದನ್ನು ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ಇನ್ನೊಂದು ಸತಿ ನಾನು ಮಾಡ್ತಾ ಬರ್ತೀನಿ ನೋಡಿ. LHR ಈಸ್ ಈಕ್ವಲ್ ಟು RHL ಅಂತ ಬರ್ಕೊತೀನಿ. LHL ಈಸ್ ಈಕ್ವಲ್ ಟು RHL ಅಂತ ತೊಗೊತೀನಿ. ಸೊ ಇವಾಗ LHL ನಾನು ಅಪ್ಲೈ ಮಾಡ್ತಾ ಬರ್ತೀನಿ. LHL ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಮೈನಸ್ ಅಂತ ತೊಗೊತೀನಿ. ಎಕ್ಸ್ ಟ್ಯಾನ್ಸ್ ಟು 0 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ತೊಗೊಂಡ್ರೆ ವ್ಯಾಲ್ಯೂ ಬಂದು -1 ಅಂತ ಬರುತ್ತೆ. ಹಾಗೆ RHL ಮಾಡ್ತಾ ಬಂದರೆ RHL ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಪ್ಲಸ್ ಅಂತ ತೊಗೊತೀನಿ. ಅವಾಗ ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ತೊಗೊತೀನಿ. ಇವಾಗ ವ್ಯಾಲ್ಯೂ ಬಂದು 1 ಅಂತ ಬರುತ್ತೆ. ಹಂಗಾರೆ 1 ಮೈನಸ್ 1 ಈಸ್ ನಾಟ್ ಈಕ್ವಲ್ ಟು 1. ದೇರ್ಫೋರ್ ಇದರಲ್ಲಿ ಏನಾರು ಇದೆಯಾ, ಇಲ್ಲ. ಸೊ ಡಸ್ ನಾಟ್ ಎಕ್ಸಿಸ್ಟ್ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ. ಇದು ಬಂದು ನಮಗೆ 2019 ಕ್ವಶನು. ಸಮಿಷನ್ ಎನ್ ಆರ್ ಈಸ್ ಈಕ್ವಲ್ ಟು 1 to r minus 1 is equal to x ಅಂತದೆ. then the limit x stands to infinity 1 cube plus 2 cube 1 cube plus divided by x square ಹಾಗೆ 2 cube divided by x square plus 3 cube divided by x square plus dash 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 n ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಅಂತ ಇದೆ. ಇದನ್ನು ನಾನು ಫಸ್ಟ್ ಇಲ್ಲಿ ಸಮಿಷನ್ ಅಂತ ಇದೆ. ಸೊ ನಾವು ಇದನ್ನು ಫಸ್ಟ್ ನಾನು ಸಮಿಷನ್ ಎನ್ ಆರ್ ಈಸ್ ಈಕ್ವಲ್ ಟು 1 ಹಾಗೆ 2r ಮೈನಸ್ 1 ಈಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂನ ನಾವು ಇದು ಮಾಡ್ತಾ ಬರ್ತೀವಿ. ಸೊ ಎಕ್ಸ್ ವ್ಯಾಲ್ಯೂ ನಾವು ಸಬ್ಸ್ಟಿಟ್ಯೂಟ್ ಎಕ್ಸ್ ವ್ಯಾಲ್ಯೂನ ನಾವು ಕಂಡುಹಿಡಿತಾ ಬಂದರೆ ನಾವು ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಬರ್ಬೋದು. ಸೊ ಸಮಿಷನ್ ಎನ್ ಆರ್ ಈಸ್ ಈಕ್ವಲ್ ಟು 1 ಅಂತ ತೊಗೊತೀನಿ. ಇಲ್ಲಿ 2r ಮೈನಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀನಿ. ಈಗ 2r ಮೈನಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀನಿ. ಇದನ್ನು ನಾನು ಸಮಿಷನ್ನ ನಾನು ಒಂದೊಂದಕ್ಕೂ ಅಪ್ಲೈ ಮಾಡ್ತಾ ಬರ್ತೀನಿ. ಸೊ ನಾವೇನಂತ ಬರ್ಕೊತೀನಿ, ಈ ಸಮಿಷನ್ ಎನ್ ಆರ್ ಈಸ್ ಈಕ್ವಲ್ ಟು 1 ಹಾಗೆ ಆರ್ ಮೈನಸ್ ಸಮಿಷನ್ ಎನ್ ಆರ್ ಈಸ್ ಈಕ್ವಲ್ ಟು 1 ಹಾಗೆ ಇಲ್ಲಿ -1 ಅಂತ ತೊಗೊತೀನಿ ಈಸ್ ಈಕ್ವಲ್ ಟು ಎಕ್ಸ್. ಹಾಗೆ ಇದನ್ನು ಆರ್ ಈಸ್ ಈಕ್ವಲ್ ಟು 1 ನಾನು ಇದು ಮಾಡ್ತಾ ಬಂದರೆ ಸೊ ಅವಾಗ ಏನಾಗುತ್ತೆ, 2 ಇಂಟು ಏನು ಬರುತ್ತೆ, ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ಬರ್ಕೊತೀನಿ. ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಹಾಗೆ ಇಲ್ಲಿ 1 ಅಂತ ಇರೋದನ್ನು ನಾನು ಇದು ಮಾಡ್ತಾ ಬಂದರೆ ಮೈನಸ್ ಎನ್ 1 ಇರೋ ಜಾಗಕ್ಕೆ ಮೈನಸ್ ಎನ್ ಅಂತ ತೊಗೊಂಬರ್ತೀನಿ. ಇಲ್ಲಿ ಮೈನಸ್ ಮುಂಚೆನೇ ಇದೆ. ಸೊ ಮೈನಸ್ ಎನ್ ಅಂತ ತೊಗೊತೀನಿ ಈಸ್ ಈಕ್ವಲ್ ಟು
ಎಕ್ಸ್ ಅಂತ ಬರ್ಕೊತೀವಿ. ನೆಕ್ಸ್ಟ್ ನಮಗೇನಾಗುತ್ತೆ ನೋಡಿ, ಇದರಲ್ಲಿ 2 ಇದೆ, ಇದರಲ್ಲೂ 2 ಇದೆ, ಕ್ಯಾನ್ಸಲ್ ಮಾಡ್ತೀನಿ. 2 ಕ್ಯಾನ್ಸಲ್ ಆದರೆ ಎನ್ ಇಂಟು ಎನ್ ಅಂದರೆ ಎನ್ ಇಂಟು ಎನ್ ಪ್ಲಸ್ 1 ಮೈನಸ್ ಎನ್ ಅಂತ ತೊಗೊತೀನಿ ಈಸ್ ಈಕ್ವಲ್ ಟು ಎಕ್ಸ್. ಹಾಗೆ ಎನ್ ಇಂಟು ಎನ್ ಅಂದರೆ ಎನ್ ಸ್ಕ್ವೇರ್ ಪ್ಲಸ್ ಎನ್ ಮೈನಸ್ ಎನ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತೊಗೊತೀನಿ. ಸೊ ಪ್ಲಸ್ ಎನ್ ಮೈನಸ್ ಎನ್ ಕ್ಯಾನ್ಸಲ್ ಆದರೆ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಅಂತ ಬರ್ಕೊತೀನಿ. ಏನು ಎಕ್ಸ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಅಂತ. ಸೊ ನಾವಿವಾಗ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಅಂತ ಬರ್ಕೊಂಡ್ವಿ. ಈಗ ಎಕ್ಸ್ ವ್ಯಾಲ್ಯೂಗೆ ನಾವು ಅದನ್ನು ಇದು ಮಾಡ್ತಾ ಬರಬೇಕಾಗತ್ತೆ. ಸೊ ಫಸ್ಟು ನಾನು ಏನಂತ ತೊಗೊಂಬರ್ತೀನಿ, ಲಿಮಿಟ್ ಎನ್ ಇನ್ಫಿನಿಟಿ, ಲಿಮಿಟ್ ಎನ್ ಸ್ಟ್ಯಾಂಡ್ಸ್ ಟು ಇನ್ಫಿನಿಟಿ ಬರ್ಕೊತೀನಿ, ಎನ್ ಟ್ಯಾಂಡ್ಸ್ ಟು ಇನ್ಫಿನಿಟಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ನಾನು ಏನಂತ ತೊಗೊಂಡ್ಬಿಡ್ತೀನಿ, ಡೈರೆಕ್ಟಾಗಿ ಎಕ್ಸ್ ಸ್ಕ್ವಯರ್ ಅಂತ ತೊಗೊತೀನಿ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ. ಸೊ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಹಾಗೆ ಇಲ್ಲಿ ಎನ್ ಕ್ಯೂಬ್ ಅಂತ ಬರ್ಕೊತೀನಿ. ನೆಕ್ಸ್ಟ್ ಹಾಗೆ ಇಲ್ಲಿ ನೋಡಿ, ಇಲ್ಲಿ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಡ್ಯಾಶ್ 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 ಎನ್ ಕ್ಯೂಬ್ ಅಂತ ಇದೆ. ಇದನ್ನು ನಾವೇನಂತ ಬರ್ಕೊತೀನಿ, ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಅಂತ ಬರ್ಕೊತೀನಿ. ಹಾಗೆ ಲಿಮಿಟ್ ಎನ್ ಸ್ಟ್ಯಾಂಡ್ಸ್ ಟು ಇನ್ಫಿನಿಟಿ ಅಂತ ಬರ್ಕೊತೀನಿ, ಲಿಮಿಟ್ ಎನ್ ಟ್ಯಾಂಡ್ಸ್ ಟು ಇನ್ಫಿನಿಟಿ. ಹಾಗೆ ಇದರಲ್ಲಿ ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಅಂತ ತೊಗೊತೀನಿ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ ತೊಗೊಂಡ್ರೆ ಎಕ್ಸ್ ಇರೋ ಜಾಗಕ್ಕೆ ಎಕ್ಸ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಅಂತ ಇದೆ. ಸೊ ಎನ್ ಸ್ಕ್ವೇರ್ ಇಂಟು ಎನ್ ಸ್ಕ್ವೇರ್ ಅಂತ ಬರ್ಕೋಬೋದಾ, ಎಕ್ಸ್ ಸ್ಕ್ವೇರ್ ಅಂತ ಇರುತ್ತೆ, ಎಕ್ಸ್ ಇಂಟು ಎಕ್ಸ್ ಅಂತ ತೊಗೊಂಡೆ. ಸೊ ಇಲ್ಲೇ ಡೈರೆಕ್ಟಾಗಿ ಎನ್ ಸ್ಕ್ವೇರ್ ಇಂಟು ಎನ್ ಸ್ಕ್ವೇರ್ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ನಾವೇನಂತ ಬರ್ಕೊತೀನಿ ನೋಡಿ, ಲಿಮಿಟ್ ಎನ್ ಟ್ಯಾಂಡ್ಸ್ ಟು ಇನ್ಫಿನಿಟಿ, ಲಿಮಿಟ್ ಎನ್ ಟ್ಯಾಂಡ್ಸ್ ಟು ಇನ್ಫಿನಿಟಿ. ಹಾಗೆ ಇದರಲ್ಲಿ ನೆಕ್ಸ್ಟು ಇಲ್ಲಿ ಹೋಲ್ ಸ್ಕ್ವೇರ್ನ ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎನ್ ಸ್ಕ್ವೇರ್, ಹಾಗೆ ಎನ್ ಇಂಟು ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ತೊಗೊತೀನಿ, ಡಿವೈಡೆಡ್ ಬೈ 4 ಅಂತ ತೊಗೊತೀನಿ. 2 ಸ್ಕ್ವೇರ್ ಅಂದರೆ 2 2s 4 ಆಯಿತು, ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಇಂಟು ಎನ್ ಸ್ಕ್ವೇರ್ ಅಂತ ತೊಗೊತೀನಿ. ಇಲ್ಲಿ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಇಂಟು ಎನ್ ಸ್ಕ್ವೇರ್ ಅಂತ ತೊಗೊತೀನಿ. ಇಲ್ಲಿ ಪ್ಲಸ್ ಎನ್ ಸ್ಕ್ವೇರು, ಇಲ್ಲಿ ಎನ್ ಸ್ಕ್ವೇರ್ ಇದೆ, ಇದು ಕ್ಯಾನ್ಸಲ್ ಮಾಡಲಾ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಎನ್ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ನಾವೇನಂತ ಬರ್ಕೊಂಬರ್ತೀವಿ ಅಂದರೆ, ಹಾಗೆ ನೆಕ್ಸ್ಟು ಲಿಮಿಟ್ ಎನ್ ಟ್ಯಾಂಡ್ಸ್ ಟು ಇನ್ಫಿನಿಟಿ ತೊಗೊತೀನಿ, ಲಿಮಿಟ್ ಎನ್ ಟ್ಯಾಂಡ್ಸ್ ಟು ಇನ್ಫಿನಿಟಿ. ಇಲ್ಲಿ 1/4ನ ನಾನು ಕಾಮನ್ ತೊಗೊಂಬರ್ತೀನಿ, 1/4ನ ನಾನು ಕಾಮನ್ ತೊಗೊಂಬರ್ತೀನಿ. ಸೊ ಎನ್ ಟ್ಯಾಂಡ್ಸ್ ಟು ಇನ್ಫಿನಿಟಿ ಆಯಿತು. ಇಲ್ಲಿ ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ನ ನಾನು ಏನಂತ ಬರ್ಕೊತೀನಿ ಅಂದರೆ, ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇದು ಯಾವ ಫಾರ್ಮಲ್ಲಿದೆ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇದೆಯಾ. ಸೊ ನಾವೇನಂತ ಬರ್ಕೊತೀವಿ, ಎನ್ ಸ್ಕ್ವೇರ್ ಪ್ಲಸ್ 1 ಹಾಗೆ ಪ್ಲಸ್ 2 ಎನ್ ಅಂತ ತೊಗೊತೀನಿ, ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಅಂತ ಬರ್ಕೊತೀವಿ. ಹಾಗೆ ನೆಕ್ಸ್ಟು ಇಲ್ಲಿ ಎನ್ ಸ್ಕ್ವೇರ್ ಅಂತ ಇದೆ, ಇಲ್ಲಿ ಎನ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2 ಎನ್ ಅಂತ ಇದೆ, 1/4 ಇಂಟು ಲಿಮಿಟ್ ಎನ್ ಟ್ಯಾಂಡ್ಸ್ ಟು ಇನ್ಫಿನಿಟಿ. ಹಾಗೆ ಇಲ್ಲಿ ಒಂದೊಂದಕ್ಕೂ ನಾನು ಎನ್ ಸ್ಕ್ವೇರ್ ಅಂತ ಇರೋದನ್ನು ಒಂದೊಂದಕ್ಕೂ ನಾನು ಇದು ಮಾಡ್ತಾ ಬಂದರೆ ಏನಂತ ಬರ್ಕೊತೀನಿ ನೋಡಿ, ಎನ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಸ್ಕ್ವೇರ್, ಈ ಥರ ನಾನು ಮಾಡ್ತಾ ಬರ್ತೀನಿ. ಎನ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಸ್ಕ್ವೇರ್, ಹಾಗೆ ಪ್ಲಸ್ 2n ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ಎನ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ ನೋಡಿ, ಇಲ್ಲಿ 2n ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಅಂತಿದೆ, ಇಲ್ಲಿ 1n ಕ್ಯಾನ್ಸಲ್ ಆಗುತ್ತೆ. ಸೊ 1 ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಅಂತ ನಾನು 2 ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಎನ್ ಅಂತ ನಾನು ಬರ್ಕೋಬೇಕಾಗತ್ತೆ. ಸೊ ನಾನು ನೆಕ್ಸ್ಟ್ ಏನಂತ ಬರ್ಕೊತೀನಿ, 1/4 ಇಂಟು ಲಿಮಿಟ್ ಎನ್ ಟ್ಯಾಂಡ್ಸ್ ಟು ಇನ್ಫಿನಿಟಿ, ಲಿಮಿಟ್ ಎನ್ ಟ್ಯಾಂಡ್ಸ್ ಟು ಇನ್ಫಿನಿಟಿ. ಎನ್ ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಅಂದರೆ ನಾನು ಡೈರೆಕ್ಟಾಗಿ 1 ಅಂತ ತೊಗೊಂಡ್ಬಿಡ್ತೀನಿ. 1 ಪ್ಲಸ್ 1 ಡಿವೈಡೆಡ್ ಬೈ ಎನ್ ಸ್ಕ್ವೇರ್, 1 ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಅಂತ ಹಂಗೆ ಬರ್ಕೊತೀನಿ, 1 ಡಿವೈಡೆಡ್ ಬೈ ಎನ್ ಸ್ಕ್ವೇರ್, ಹಾಗೆ ಪ್ಲಸ್ 2 ಡಿವೈಡೆಡ್ ಬೈ ಎನ್ ಅಂತ ತೊಗೊತೀನಿ, ಪ್ಲಸ್ 2 ಡಿವೈಡೆಡ್ ಬೈ ಎನ್, 2 ಡಿವೈಡೆಡ್ ಬೈ ಎನ್. ಹಾಗೆ ನೆಕ್ಸ್ಟ್ ಇದರಲ್ಲಿ ನಾನು ಇನ್ಫಿನಿಟಿನ ನಾನು ಅಪ್ಲೈ ಮಾಡ್ತೀನಿ. ಇನ್ಫಿನಿಟಿನ ನಾನು ಅಪ್ಲೈ ಮಾಡಿದ್ರೆ ನಮಗೇನಂತ ಬರುತ್ತೆ ನೋಡಿ, ಇಲ್ಲಿ 1 ಡಿವೈಡೆಡ್ ಬೈ 4 ಇಂಟು 1 ಡಿವೈಡೆಡ್ ಬೈ 4 ಇಂಟು 1 ಡಿವೈಡೆಡ್ ಬೈ
ಇನ್ಫಿನಿಟಿನ ನಾನು ಅಪ್ಲೈ ಮಾಡ್ತೀನಿ. ಸೊ ನಮಗೇನಂತ ಬರುತ್ತೆ, ಲಿಮಿಟ್ n ಟೈಮ್ಸ್ ಟು ಇನ್ಫಿನಿಟಿನ ನಾನು ಅಪ್ಲೈ ಮಾಡಿದ್ರೆ 1 ಪ್ಲಸ್ 0 ಬರುತ್ತೆ. ಹಾಗೆ 2 ಡಿವೈಡೆಡ್ ಬೈ ಇನ್ಫಿನಿಟಿ ಮೀನ್ಸ್ ನಮ್ಗೆ ಅದು ಸಹ 0 ಬರುತ್ತೆ. ಹಂಗಾರೆ ಆನ್ಸರ್ ಬರೋದು 1 ಇಂಟು 1/4 ಅಂದರೆ 1/4 ಈಸ್ ಅನ್ ಆನ್ಸರ್. ಹಾಗಾದರೆ ನಾವು ಇಲ್ಲಿ ಆನ್ಸರ್ ಏನಂತ ಇದೆ ನೋಡಿ, ಇಲ್ಲಿ 1/4 ಇದೆಯಾ. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಬರ್ಕೊತೀವಿ. ಹಾಗೆ ನೆಕ್ಸ್ಟ್ನೇ ಕ್ವಶನ್ನು ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ 2020ನಲ್ಲಿ ಕೇಳಿದ್ದಾರೆ. ಏನಂತ ಇದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2x + 4 - 2 ಈಸ್ ಈಕ್ವಲ್ ಟು 6. ಎ ಬಂದು 6, ಬಿ ಬಂದು 2, ಹಾಗೆ 3 ಸಿ ಬಂದು 3, ಹಾಗೆ ಡಿ ಬಂದು 4 ಅಂತ ಇದೆ. ಇದರಲ್ಲಿ ನಾನು ಫಸ್ಟು ಟ್ಯಾನ್ ತೊಗೊತೀನಿ. ಟ್ಯಾನ್ 0 ಹಾಗೆ ಎಕ್ಸ್ ಟ್ಯಾನ್ಸ್ ಟು 0 ತೊಗೊಂಡಿರೋದ್ರಿಂದ ಸೊ 2 + 4 - 2 ಅಂತ ತೊಗೊತೀನಿ. ಇಲ್ಲಿ 2 ಇಂಟು 0 ಅಂತ ತೊಗೊಂಡ್ರೆ 0 ಬರುತ್ತೆ. ಸೊ ಟ್ಯಾನ್ 0 ವ್ಯಾಲ್ಯೂ ಬಂದು ಇದನ್ನು ಟೋಟಲ್ ವ್ಯಾಲ್ಯೂ ನಮ್ಗೆ ಏನಾಗುತ್ತೆ 0 ಡಿವೈಡೆಡ್ ಬೈ 0 ತೊಗೊತೀವಿ. ಸೊ ನಾವಿವಾಗ ಎಲ್ಲ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡ್ತೀವಿ. ಸೊ ನಾವಿವಾಗ ಏನಂತ ಬರ್ಕೊತೀವಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0. ನೆಕ್ಸ್ಟ್ ಇಲ್ಲಿ ಟ್ಯಾನ್ ಎಕ್ಸ್ ಅಂತ ಇರೋದನ್ನು ನಾನು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ತೊಗೊಬೋದಾ. ಸೊ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ತೊಗೊತೀನಿ. ಇಲ್ಲಿ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಇದ್ದರೆ ನಾವೇನಂತ ತೊಗೊತಿದ್ವಿ. ಸೊ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಅಂತ ಇದ್ದರೆ 2 ರೂಟ್ ಆಫ್ ಅಂತ ತೊಗೊತಿದ್ವಿ. ಸೊ 2 ರೂಟ್ ಆಫ್ 2x + 4. ಹಾಗೆ ಇದನ್ನು 2xನ ನಾನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೇನಾಗುತ್ತೆ 2 ಅಂತ ಬರುತ್ತೆ. ಸೊ ಇಲ್ಲಿ 2 ಅಂತ ಬರ್ಕೊತೀನಿ. 2 ಹಾಗೆ ಇಲ್ಲಿ -2 ಅಂದರೆ ವ್ಯಾಲ್ಯೂ ಬಂದು ನಮಗೆ 0 ಅಂತ ಬರುತ್ತೆ. ಹಾಗೆ ನೆಕ್ಸ್ಟ್ ಏನಂತ ತೊಗೊತೀನಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಮತ್ತು ಇಲ್ಲಿ 2 ಡಿವೈಡೆಡ್ ಬೈ 2 ರೂಟ್ ಆಫ್ 2x + 4 ಅಂತ ಇದೆ. ಇದನ್ನು ನಾನಿಲ್ಲಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಇದನ್ನು 2 + 2, ಇದು 2 ಇದೆ, ಇಲ್ಲೂ ಸಹ 2 ಇದೆ. ಈ ಎರಡನ್ನೂ 2ನ ನಾವು ಕ್ಯಾನ್ಸಲ್ ಮಾಡ್ಬೋದಾ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿ, ಡಿನಾಮಿನೇಟರಲ್ಲಿ ನಮಗೆ 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂದರೆ 2x + 4 ಅಂತ ಇದೆ. ಇದನ್ನು ನಾನು ನ್ಯೂಮರೇಟರ್ ತೊಗೊಂಬರ್ತೀನಿ. ಸೊ 2x + 4 ಅಂತ. ಸೊ ಇದನ್ನು ಎಕ್ಸ್ ಟ್ಯಾನ್ಸ್ ಟು 0ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ. ಸೊ ನಮಗೇನಾಗುತ್ತೆ, ಸೀಕೆಂಡ್ ಸ್ಕ್ವೇರ್ 0 ಹಾಗೆ ಸ್ಕ್ವೇರ್ ರೂಟ್ ಆಫ್ 2 ಇಂಟು 0 + 4 ಅಂತ ಬರ್ಕೊತೀನಿ. ಇದು ನಮಗೆ ಸೆಕೆಂಡ್ ಸ್ಕ್ವೇರ್ 0 ಅಂದರೆ ನಮ್ಗೆ ವ್ಯಾಲ್ಯೂ ಬಂದು ನಮ್ಗೆ ಗೊತ್ತು. ಕಾಸ್ 0 ಅಂದರೆ ವ್ಯಾಲ್ಯೂ ಬಂದು 1 ಅಂತ ಬರುತ್ತೆ. ಸೊ ಹಾಗೆ 2 ಇಂಟು 0 0 + 4. ಹಾಗಾದರೆ ವ್ಯಾಲ್ಯೂ ಬರೋದು ಸ್ಕ್ವೇರ್ ರೂಟ್ ಆಫ್ 4 ಅಂತ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ಮೀನ್ಸ್ ನಮಗೆ 2 ಅಂತ ಗೊತ್ತು. ಸೊ 2 ಈಸ್ ಅನ್ ಆನ್ಸರ್. 2 ಇಂಟು 1, 2 and 2 is 2. 2 ಈಸ್ ಅನ್ ಆನ್ಸರ್. 2 ಈಸ್ ಆನ್ಸರ್. ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, 2021ಅಲ್ಲಿ ಕೇಳಿದ್ದಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ 1 ಕೊಟ್ಟಿದ್ದಾರೆ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ax² + bx + c ಡಿವೈಡೆಡ್ ಬೈ cx² + bx + a ಈಸ್ 1 ವೇರ್ a + b + c ಈಸ್ ನಾಟ್ ಈಕ್ವಲ್ ಟು 0. ಈ ಮೂರೂ ನಮಗೆ ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಏನಂತ ಇದೆ ನೋಡಿ. ಸ್ಟೇಟ್ಮೆಂಟು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು -2 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಎಕ್ಸ್ + 2 ಈಸ್ 1/4 ಅಂತ ಇದೆ. ಇದರಲ್ಲಿ ನಮಗೆ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ, ಇದಕ್ಕೆ ಬಂದು ಆಪ್ಷನ್ಸ್ ಬಂದು ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಟ್ರೂ, ಓನ್ಲಿ ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಬೋತ್ ದ ಸ್ಟೇಟ್ಮೆಂಟ್ 1 and 2 ಆರ್ ಟ್ರೂ, ಹಾಗೆ ಬೋತ್ ದ ಸ್ಟೇಟ್ಮೆಂಟ್ 1 ಮತ್ತು 2 ಎರಡು ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾನು ಲಿಮಿಟ್ ಫಸ್ಟ್ನೇ ಸ್ಟೇಟ್ಮೆಂಟ್ನ ನಾನು ಬರ್ಕೊಂಬರ್ತೀನಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 1 ax² + bx + c ಅಂತ ಇದೆ. ಅದನ್ನು ನಾನು ಇದು ಮಾಡ್ತಾ ಬಂದರೆ ಏನಂತ ಬರುತ್ತೆ, ax² + bx + c ಅಂತ ಇದೆ. ಇದರಲ್ಲಿ ನಾನು ಈ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂನ ನಾನು 1 ಅಂತ ತೊಗೊಳ್ತೀನಿ. ಅವಾಗ ಏನಾಗುತ್ತೆ, a + b + c ಬರುತ್ತೆ. ಹಾಗೆ ಇಲ್ಲಿ c ಇಂಟು 1 ಅಂದರೆ c ಬರುತ್ತೆ. ಸೊ ಇದರಲ್ಲೂ ಸಹ c + b + a ಅಂತ ಬರುತ್ತೆ. ಸೊ ನಮ್ಗೆ ಇವಾಗ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರೋದು 1. ಹಂಗಾರೆ 1 ಈಸ್ ಕರೆಕ್ಟ್ ಅಂತ ತೊಗೊತೀವಿ. ಹಾಗೆ ಇದರಲ್ಲಿ ಸೆಕೆಂಡ್ನೇ ಸ್ಟೇಟ್ಮೆಂಟ್ನ ನೋಡ್ತಾ ಬಂದರೆ ಇಲ್ಲಿ ನೋಡಿ, ಇಲ್ಲಿ 1 ಡಿವೈಡೆಡ್ ಬೈ ಎಕ್ಸು ಹಾಗೆ 1 ಡಿವೈಡೆಡ್ ಬೈ 2 ಅಂತ ಇದೆ. ಇದು ನಾನು 2x ಅಂತ ನಾನು ಡೈರೆಕ್ಟಾಗಿ ತೊಗೊತೀನಿ. ಹಾಗೆ ಇದನ್ನು ನಾನು ಇದು LCM ತೊಗೊಂಡ್ರೆ ನಾನು ನೆಕ್ಸ್ಟ್ ಇಲ್ಲಿ 2 ಇದು ಈ ಸೆಟ್ ತೊಗೊತೀನಿ. 2 + x ಆಯಿತು. ಇಲ್ಲಿ ಡಿನಾಮಿನೇಟರಲ್ಲಿ ಇಲ್ಲಿ x + 2 ಅಂತ ಇದೆ.
ಸೊ x+2 ತೊಗೊತೀನಿ. ಇಲ್ಲಿ x+2 2+xನ ಎರಡು ಕ್ಯಾನ್ಸಲ್ ಮಾಡ್ತಾ ಬರ್ತೀನಿ. ಅವಾಗ ಏನಾಗುತ್ತೆ, ಇಲ್ಲಿ x ವ್ಯಾಲ್ಯೂ ನಾವು ಏನಂತ ತೊಗೊತೀವಿ, x ಟ್ಯಾನ್ಸ್ ಟು -2 ಅಂತ ಇದೆ. ಸೊ ನಾವಿಲ್ಲಿ ಡೈರೆಕ್ಟಾಗಿ ಬರ್ಕೊತೀನಿ 1/2 2x ಅಂತ 1/2 ಇಂಟು x ಇರೋ ಜಾಗಕ್ಕೆ -2 ಅಂತ ತೊಗೊತೀನಿ. ಹಾಗಾದರೆ ನಮ್ಗೆ ಆನ್ಸರ್ ಬರೋದು -1/4 ಅಂತ ಬರುತ್ತೆ. ಇಲ್ಲಿ ನಮ್ಗೆ ಏನಂತ ಇದೆ, ಇಲ್ಲಿ ಬರೀ 1/4 ಅಂತ ಕೊಟ್ಟಿದ್ದಾರೆ ನಮ್ಗೆ ಆನ್ಸರ್ ಬಂದಿರೋದು. ಸೊ ನಾವು ಇವಾಗ ನೋಡಿ, ಇದು ಫಸ್ಟ್ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಹಂಗಾರೆ ಸೆಕೆಂಡ್ನೇ ಸ್ಟೇಟ್ಮೆಂಟ್ ಬಂದು ತಪ್ಪಿದೆ. ಸೊ ನಾವೇನಂತ ತೊಗೊತೀವಿ, ಓನ್ಲಿ ಸ್ಟೇಟ್ಮೆಂಟ್ 1 ಈಸ್ ಅಟ್ ಕರೆಕ್ಟ್ ಅಂತ ತೊಗೊತೀವಿ. ಹಾಗೆ ನೆಕ್ಸ್ಟು 2022ನಲ್ಲಿ ಕ್ವಶನ್ ಕೇಳಿದ್ದಾರೆ ನೋಡಿ, ಏನಂತ ಇದೆ, ಲಿಮಿಟ್ y ಟೆನ್ಸ್ ಟು 0 √3 + y³ -√3 / y³ ಅಂತ ಇದೆ. ಇದರಲ್ಲಿ ನಮ್ಗೆ ಆಪ್ಷನ್ ಕೊಟ್ಟಿರೋದು ಎ 1/2√3 ಹಾಗೆ 2√3 ಹಾಗೆ ಸಿ ಬಂದು 1/3√2 ಹಾಗೆ ಡಿ ಬಂದು 3√2 ಅಂತ ಇದೆ. ಇದನ್ನು ನಾವು ಫಸ್ಟ್ ಏನು ಮಾಡ್ತಾ ಬರ್ತೀನಿ, ಲಿಮಿಟ್ y ಟೆನ್ಸ್ ಟು 0ನ ನಾನು ಅಪ್ಲೈ ಮಾಡ್ತೇನೆ. ಸೊ ಅವಾಗೇನಾಗುತ್ತೆ, 3 + 0 ಹಾಗೆ -√3 ಬರುತ್ತೆ. ಇಲ್ಲಿ ನೋಡಿ ಏನಾಗುತ್ತೆ, √3 + √3 -√3 ಎರಡು ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ನಮ್ಗೆ ಆನ್ಸರ್ ಬರೋದೇನು 0/0 ಅಂತ ಬಂತು. ಹಾಗೆ ನೆಕ್ಸ್ಟ್ ಇಲ್ಲಿ ನಾವು ಯಾವ ಅಪ್ಲೈ ಮಾಡ್ತೀವಿ, ಇದನ್ನು ನಾವು ಅಪ್ಲೈ ಮಾಡ್ತೀವಿ, ಯಾವುದು ಎಲ್ ಹಾಸ್ಪಿಟಲ್ ರೂಲ್ನ ನಾವು ಅಪ್ಲೈ ಮಾಡ್ತೀವಿ. ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡಿದ್ರೆ ನಾನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಏನು ಬರುತ್ತೆ, 1/2√3 + y³ ಹಾಗೆ -1/√3 ಅಂತ ಇರೋದನ್ನು 1/2√3 ಅಂತ ತೊಗೊತೀನಿ. -1/2√3 ಹಾಗೆ /y³ ಅಂತ ಇದೆ. ಇದನ್ನು y³ ನಾನು ಏನಂತ ತೊಗೊತೀನಿ, 3y² ಅಂತ ಡೈರೆಕ್ಟಾಗಿ ಬರ್ಕೊತೀನಿ, 3y² ಅಂತ. ಹಾಗೆ ಒಂದೊಂದಕ್ಕೂ ನಾನು 3y² ನಾನು ಡಿವೈಡ್ ಮಾಡ್ತಾ ಬರ್ತೀನಿ ಸಪ್ರೇಟಾಗಿ. ಅವಾಗ ಏನಾಗುತ್ತೆ ನೋಡಿ, ಲಿಮಿಟ್ y ಟೆನ್ಸ್ ಟು 0 ಇದನ್ನು ನಾನು ಓಲ್ಡ್ ತೊಗೊತೀನಿ. ಲಿಮಿಟ್ y ಟೆನ್ ಟು 0 ಹಾಗೆ ಇದನ್ನು 1 × 3y² ಅಂದರೆ 3y² /2 ಇಂಟು √3 + y³ ಅಂತ ತೊಗೊತೀನಿ. ಇಲ್ಲಿ 3y² ಅಂತ ನಾನು ಬರ್ಕೊತೀನಿ. ಹಾಗೆ -1/2√3 ಇದೆ, ಇಲ್ಲಿ 3y² ಇದೆ. ಇದು ಮೇಲ್ಗಡೆ ತೊಗೊಂಡ್ರೆ ಡಿನಾಮಿನೇಟರಲ್ಲಿ ಇದ್ದಿದ್ದು ನ್ಯೂಮರೇಟರ್ಗೆ ಹೋಗುತ್ತೆ. ಸೊ 3y² /2√3 ಇದೆ. ಇಲ್ಲಿ 3y² ಇಲ್ಲೂ 3y² ಇದೆ. ಸೊ ಕ್ಯಾನ್ಸಲ್ ಮಾಡಿದ್ವಿ. y ಟೆನ್ಸ್ ಟು 0ನ ನಾನು ಅಪ್ಲೈ ಮಾಡ್ತೀನಿ. ಅವಾಗೇನಾಗುತ್ತೆ, 1/2√3 + 0 ಅಂತ ತೊಗೊತೀನಿ. ಹಾಗೆ ಈ ಸೈಡು 3y² ಇರೋ ಜಾಗಕ್ಕೆ 0 ಅಂತ ಹಾಕಿದ್ರೆ ಎಲ್ಲ ಹೋಲ್ 0 ಬರುತ್ತೆ. ಸೊ ನೆಕ್ಸ್ಟು ಈಸ್ ಈಕ್ವಲ್ ಟು 1/2√3 ಈಸ್ ಅನ್ ಆನ್ಸರ್ ಬರುತ್ತೆ. ಸೊ 1/2√3 ಅದೇ ಒಂದು ನಮ್ಗೆ ಆನ್ಸರ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಬರ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.